ಹುಟ್ಟಲಿಕ್ಕಿಂತ ಮುಂಚೆನೇ ದೇವರ ಪಾದ ಸೇರಿದ್ರು. ಆನಂತರ 3 ಜನ ಬ್ರಿಟಿಷರನ್ನು ಅಲ್ಲಾಡಿಸೋದರಲ್ಲಿ, ಬ್ರಿಟಿಷರಿಗೆ ಸಮುದ್ರದ ನೀರು ಕುಡಿಸೋದರಲ್ಲಿ, ಬ್ರಿಟಿಷರಿಗೆ ಇವರನ್ನು ಕರಿನೀರಿನ ಶಿಕ್ಷೆಗೆ ಕಳಿಸ್ಬೇಕು ಅನ್ನುವಂಥ ಅನಿವಾರ್ಯತೆಯನ್ನು ಮುಖ್ಯಮಂತ್ರಿಗಳು ಹೇಳಿದಾಗೆ ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಂಥ 3 ಜನ ಅಣ್ಣ ತಮ್ಮಂದರು. ಮೊದಲನೆಯವರು ಗಣೇಶರಾವ್ ದಾಮೋದರರಾವ್ ಸಾವರ್ಕರ್, ಮಹಾರಾಷ್ಟ್ರದ ಪದ್ಧತಿಯ ಪ್ರಕಾರ ಬಾಬಾರಾವ್ ಅಂತ ಕರಿತಿದ್ರು ಅವ್ರನ್ನ. ಎರಡನೆಯವರು ಯಾರ ಬಗ್ಗೆ ಪುಸ್ತಕವನ್ನು ಇವತ್ತು ಸನ್ಮಾನ್ಯ ಉದಯ್ ಮಾಹುರ್ಕರ್ ಅವರು ಬರೆದಿದ್ದಾರೋ ಆ ರೀತಿ ವಿನಾಯಕರಾವ್ ದಾಮೋದರ ಸಾವರ್ಕರ್, ಅವ್ರನ್ನ ತಾತ್ಯ ಅಂತ ಪ್ರೀತಿಯಿಂದ ಎಲ್ಲರೂ ಕೂಡ ಕರೀತಿದ್ರು. ಮೂರನೆಯವರು ನಾರಾಯಣರಾವ್ ದಾಮೋದರ್ ಸಾವರ್ಕರ್, ಅವ್ರನ್ನ ಪ್ರೀತಿಯಿಂದ ಬಾಳ ಅಂತ ಎಲ್ಲರೂ ಕೂಡ ಕರೀತಿದ್ರು. ಇವರು 3 ಜನರ ತಂಗಿ ಮಾಯಿ. ಮೊದಲನೇವ್ರಿಗೂ ಕರಿನೀರಿನ ಶಿಕ್ಷೆ, ಎರಡನೇವ್ರಿಗೂ ಕರಿನೀರಿನ ಶಿಕ್ಷೆ, ಎರಡನೇವ್ರಿಗೆ 2 ಬಾರಿಯ ಕರಿನೀರಿನ ಶಿಕ್ಷೆ. ಯಾವ ಪುನರ್ಜನ್ಮದ ಬಗ್ಗೆ ಕ್ರಿಶ್ಚಿಯನ್ರಿಗೆ ನಂಬಿಕೆನೇ ಇಲ್ವೋ ಅಂಥ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ 2 ಕರಿನೀರಿನ ಶಿಕ್ಷೆ. ಯಾಕಂದ್ರೆ ಆ ಜನ್ಮ ಅಂತ ಹೇಳಿದರೆ ಸಾಯುವವರೆಗೆ ಅಂತ, ಅದಾದಮೇಲೆ ಹುಟ್ಟಿಲ್ಲ ಅಂತ ಕ್ರಿಶ್ಚಿಯನ್ ನಂಬಿಕೆ ಹೇಳುತ್ತೆ. ಅದಕ್ಕೆ ವಿರುದ್ಧವಾಗಿ ಅವರು 2 ಆಜನ್ಮ ಶಿಕ್ಷೆಯನ್ನು, 2 ಕರಿನೀರಿನ ಶಿಕ್ಷೆಯನ್ನು ವಿನಾಯಕ್ ದಾಮೋದರ್ ಸಾವರ್ಕರ್ ಅವ್ರಿಗೆ ಅವ್ರು ಕೊಟ್ಟಿದ್ರು. ತಮ್ಮ ನಂಬಿಕೆಗೆ ವಿರುದ್ಧವಾಗಿ, ತಮ್ಮ ಪದ್ಧತಿಗೆ ವಿರುದ್ಧವಾಗಿ ಕೊಟ್ಟಿದ್ರು. ಕರಿನೀರಿನ ಶಿಕ್ಷೆ ಸಿಗಲಿಕ್ಕಿಂತ ಮುಂಚೆ, ಸ್ವಲ್ಪ ದಿನಗಳಷ್ಟು ಮುಂಚೆ, ಹಿರಿಯ ಅಣ್ಣ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು ಜೈಲಲ್ಲಿರ್ತಾರೆ. ಯೇಸುವಾಹಿನಿ ಅತ್ತಿಗೆ, ಸಾವರ್ಕರ್ ಅವ್ರ ಅತ್ತಿಗೆ, ಮನೆ ಹೆಚ್ಚು ಕಡಿಮೆ ನೋಡ್ಕೊಳ್ತಾ ಇದ್ದಂಥ ಹೆಣ್ಣುಮಗಳು, ಮುಗ್ಧ ಹೆಣ್ಣುಮಗಳು. ಯಾವ ಹೋರಾಟಕ್ಕೆ ಇವ್ರು ಭಾಗವಹಿಸ್ತಾ ಇದ್ದಾರೆ ಅದರ ವ್ಯಾಪ್ತಿಯೂ ಗೊತ್ತಿಲ್ಲದೆ ಇದ್ದಂಥ ಮುಗ್ಧ ಹೆಣ್ಣುಮಗಳು. ಆಕೆಯ ಕಿವಿಗೆ ಬೀಳುತ್ತೆ 3ನೇ ತಮ್ಮ ಬಾಳನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಆಕೆಯ ಕಿವಿಗೆ ಮಾಹಿತಿ ಸಿಗುತ್ತೆ. ಗಂಡ ಅರೆಸ್ಟ್ ಆಗಿದ್ದಾರೆ, ಜೈಲಲ್ಲಿದ್ದಾರೆ. ಮೈದನ, 2ನೇ ಮೈದನ, ಆತನನ್ನು ಕೂಡ ಬ್ರಿಟಿಷ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅತ್ತಿಗೆ ಹೊರಗಿದ್ದಾರೆ ಅಂತ ಅಂದ್ಕೊಂಡಿದ್ದಂಥ ವಿನಾಯಕ್ ದಾಮೋದರ್ ಸಾವರ್ಕರ್ ಅವ್ರಿಗೆ ತಾತ್ಯಾಗಿ ಪತ್ರ ಬರೀತಾರೆ. ನೀವಾದರೂ ಮನೆಯನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಬನ್ನಿ, ಅವರಿಬ್ಬರನ್ನು ಬ್ರಿಟಿಷರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಆ ಪತ್ರ ಓದ್ದಂಥ, ಯಾಕಂದರೆ ಬದುಕಿಗೆ ಗಮ್ಯ ಏನು, ಬದುಕಿಗೆ ಗುರಿ ಏನು, ಬದುಕಿನಲ್ಲಿ ನಾನು ಮಾಡಬೇಕಾಗಿರೋದು ಏನು ಅನ್ನೋದನ್ನು ಸನ್ಮಾನ್ಯ ಮಹೇಶ್ ಅವರು ಆಗಲೇ ಹೇಳಿದಾಗೆ 12ನೇ ವಯಸ್ಸಿಗೆ ಕ್ರಾಂತಿಕಾರಿ ಆಗಿದ್ದಂಥ, ರೆಬೆಲ್ ಆಗಿದ್ದಂಥ ಸಾವರ್ಕರ್ ಅವರಿಗೆ ಅತ್ತಿಗೆ ಇಬ್ಬರು, ತನ್ನ ಪತಿ ಮತ್ತು ಮೈದನ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ, ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ, ಜೈಲಿನಲ್ಲಿದ್ದಾರೆ, ನೀವಾದರೂ ಮನೆ ನೋಡ್ಕೊಳ್ಳಿ ಅಂತ ಹೇಳಿದಾಗ ಆ ತಾಯಿಗೆ ಪತ್ರ ಬರೀತಾರೆ ಸಾವರ್ಕರ್ ಅವರ ವ್ಯಕ್ತಿತ್ವವನ್ನು ನಮಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮತ್ತು ಸನ್ಮಾನ್ಯ ಮಹೇಶ್ ಅವರು ಕೂಡ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳಲ್ಲಿ ನಮಗೆ ಕಟ್ಕೊಡುವಂಥ ಕೆಲಸ ಮಾಡಿದ್ದಾರೆ. ನನ್ನ ಹತ್ರ ತುಂಬ ಕೆಲಸ ಇದೆ ಅಂತ ಏನಿಲ್ಲ, ಉಳ್ಕೊಂಡಿದೆ ಅಂತ ಏನಿಲ್ಲ, ಆದರೆ ನನ್ನ ಹತ್ರ ಇರೋ ಸಮಯದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ತನ್ನ ಅತ್ತಿಗೆಗೆ ಸಾವರ್ಕರ್ ಒಂದು ಪತ್ರ ಬರೀತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಪತ್ರ ಅಂತ ಹೇಳಿದರೆ, ಈ ದೇಶದ ಯುವಕರು ಆ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಯಾವ ರೀತಿ ಬದುಕಿದ್ರು ಅನ್ನೋದಕ್ಕೆ ನಮ್ಮ ಹತ್ರ 100 ಉದಾಹರಣೆಗಳಿದೆ. ಅದರಲ್ಲೊಂದು ಮೇರು ಉದಾಹರಣೆ, ಒಂದು ಜ್ವಲಂತವಾಗಿರ್ತಕ್ಕಂಥ ಉದಾಹರಣೆ ಸಾವರ್ಕರ್ ಅವ್ರದ್ದು. ಸಾವರ್ಕರ್ ತನ್ನ ಅತ್ತಿಗೆಗೆ ಪತ್ರ ಬರೀತಾರೆ. 100 ಹೂಗಳು, 100 ತಾವರೆಗಳು ಅದು ಹುಟ್ಟುತ್ತವೆ, ಬಾಡ್ತವೆ ಮತ್ತು ಉರುಳಿ ಹೋಗ್ತವೆ. 100 ಹೂಗಳು ಅದು ಅರಳ್ತವೆ, ಬಾಡ್ತವೆ ಮತ್ತು ಉರುಳಿ ಹೋಗ್ತವೆ. ಆದರೆ ಯಾವ ಹೂವು, ಯಾವ ತಾವರೆ ಗಜೇಂದ್ರನ ಪೂಜೆಗೆ ಅಂಥೇಳಿ ಅದನ್ನ ಪಾದದ ತಳಕ್ಕೆ ಸಮರ್ಪಿತವಾಗುತ್ತೋ ಆ ತಾವರೆಯೇ ಧನ್ಯ. 100 ತಾವರೆಗಳು ಅರಳ್ತವೆ, ಬಾಡ್ತವೆ, ಉರುಳಿ ಹೋಗ್ತವೆ. ಆದರೆ ಯಾವುದೋ ಒಂದು ತಾವರೆ ಗಜೇಂದ್ರನ ಪೂಜೆಗೆ ಅಂಥೇಳಿ, ಗಜೇಂದ್ರನ ಆರಾಧನೆಗೆ ಅಂಥೇಳಿ ಆತನ ಪಾದತಳಕ್ಕೆ ಅರ್ಚನೆ ಆಗುತ್ತೆ, ಅರ್ಪಣೆ ಆಗುತ್ತೆ, ಆ ತಾವರೆಯೇ ಧನ್ಯ. ಆ ಥರ ನನ್ನ ತಾಯಿಗೆ 3 ಜನ ಮಕ್ಕಳು, ಅದರಲ್ಲಿ 2 ಅರ್ಪಣೆ ಆಗಿದ್ದಾರೆ, ನಾನು ಕೂಡ ಅರ್ಪಣೆ ಆಗಬೇಕಾಗಿದೆ. ಅಕಸ್ಮಾತ್ ಯೇಸುವಾಹಿನಿ, ಅಕಸ್ಮಾತ್ ನಮ್ಮ ತಾಯಿಗೆ 7 ಜನ ಮಕ್ಕಳು ಇದ್ದಿದ್ದಿದ್ರೆ, ಉಳ್ಕೊಂಡಿದ್ದಿದ್ರೆ, ಆ 7 ತಾವರೆಗಳನ್ನು ನನ್ನ ತಾಯಿ ಆ ಭಾರತ ಮಾತೆಯ ಪೂಜೆಗೋಸ್ಕರ, ಆ ಭಾರತ ಮಾತೆಯ ಸೇವೆಗೋಸ್ಕರನೇ ಸಮರ್ಪಣೆ ಆಗಲಿ ಅಂತ ಬಯಸ್ತಿದ್ಲು.
ಆ ಮನೆಗೆ ನೀನು ಸೊಸೆಯಾಗಿ ಬಂದಿದೀಯಾ, ಹಾಗಾಗಿ ಅದೇ ಮಾನಸಿಕತೆಯಲ್ಲಿ ಇರಬೇಕು ಅಂಥೇಳಿ ಆ ಮುಗ್ಧ ಹೆಣ್ಣು ಮಗಳಿಗೆ ಸಾವರ್ಕರ್ ಪತ್ರ ಬರೀತಾರೆ. ಅವರು ಕೂಡ ಕರಿನೀರಿನ ಶಿಕ್ಷೆಗೆ ಒಳಗಾಗ್ತಾರೆ. ಈ ಥರದ ಒಬ್ಬ ವ್ಯಕ್ತಿಯ ಬಗ್ಗೆ ಕರ್ನಾಟಕ ಒಂಥರ ಅದೃಷ್ಟವಂತ ಪ್ರದೇಶ. ನಾನು ಉದಯ್ ಮಹಾರ್ಕರ್ ಅವರಿಗೆ ವೆನ್ ಆನರಬಲ್ ಉದಯ್ ಮಹಾರ್ಕರ್ ಜಿ ಹ್ಯಾಡ್ ಕಮ್ ಟು ಇನ್ವೈಟ್ ಮೀ ಫಾರ್ ದ ಬುಕ್ ರಿಲೀಸ್ ಫಂಕ್ಷನ್, I had told him jokingly that instead of releasing this book in Delhi, where both on stage and also off stage in front of it, you find only people with grey hairs or dyed hairs or bald heads. It is better you come to Bangalore, where 90% of the crowd you will get is not grey hair but dark hair, not dyed hair but original black hair, and not only some bald heads but also heads full of hair and also full of commitment you will be getting on. ಇವತ್ತು ಸಾವರ್ಕರ್ ಅವರ ಈ ಪುಸ್ತಕದ ಬಿಡುಗಡೆಗೆ ತಂಗಿ ಶ್ರೀಲಕ್ಷ್ಮಿ ಅವರ ಹೇಳ್ತಾ ಭವಿಷ್ಯದ ಜನಾಂಗ ಅಂತ ಹೇಳಿದ್ರು. ಅವ್ರನ್ನ ನಾನು ವಿನಯದಿಂದ ತಿದ್ದುತ್ತೀನಿ, ವರ್ತಮಾನ ಜನಾಂಗಕ್ಕೂ ಬೇಕು, ಯಾಕಂದರೆ ಭವಿಷ್ಯಕ್ಕೆ ಇವ್ರು ಕಟ್ಕೊಡ್ಬೇಕಾಗಿರೋರು. ಆ ಥರ ವರ್ತಮಾನ ಜನಾಂಗದ ಪೂರ್ಣ ಕರಿ ಕೂದಲಿನ 100 ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಆ ಥರದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾವರ್ಕರ್ ಅವರ ಬದುಕನ್ನು ನಮ್ಮೆಲ್ಲರ ಎದುರಿಗೆ ಕಟ್ಟಿಕೊಡ್ತಕ್ಕಂಥ ಕೆಲಸ ಪುಸ್ತಕದ ಮುಖಾಂತರನೂ ನಡೆದಿದೆ, ಮಾತುಗಳ ಮುಖಾಂತರನೂ ನಡೆದಿದೆ. ಆ ಥರದ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ತನ್ನ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಒಪ್ಪಿಕೊಂಡು ಜೀವ ವಿರೋಧಿ ಸಾವರ್ಕರ್, ಮಾನವ ವಿರೋಧಿ ಸಾವರ್ಕರ್, ಕಾಯಕ ಸಂಸ್ಕೃತಿಯ ನಾಥ ಸಂಪ್ರದಾಯದ ಯೋಗಿ ಜೀವ ವಿರೋಧಿ ಸಾವರ್ಕರ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾ? ಕಾಯಕ ಸಂಸ್ಕೃತಿಯ ನಾಥ ಸಂಪ್ರದಾಯದ ಒಬ್ಬರು ಸ್ವಾಮೀಜಿ ಮಾನವ ವಿರೋಧಿ ಸಾವರ್ಕರ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾ ಅಂತ ಪುಂಖಾನುಪುಂಖನವಾಗಿ ಇತ್ತೀಚಿನವರೆಗೂ ಕಟ್ಟಡದ ಹೊರಗಿನ ಮೆಟ್ಲುಗಳ ಮೇಲೆ ನಾನು ನಕ್ಸಲ್ ಅಂತ ಬರ್ಕೊಳ್ತಾ ಇದ್ದಂಥ, ನಾನು ಗೌರಿ ಅಂತ ಬರ್ಕೊಳ್ತಾ ಇದ್ದಂಥ, ನಾನು ಹಿಂಸೆಯ ಪಶು ಅಂತ ಬರ್ಕೊಳ್ತಾ ಇದ್ದಂಥ ಜನ, ನಾನು ಗೋಮಾಂಸ ಭಕ್ಷಣೆ ಮಾಡ್ತೀನಿ ಅಂತ ಇಲ್ಲಿವರೆಗೆ ಈ ಕಟ್ಟಡದ ಎದುರುಗಡೆಯ ಮೆಟ್ಲುಗಳನ್ನು ಏಕಸ್ವಾಮ್ಯದಿಂದ ಪಡ್ಕೊಂಡಿದ್ದಂಥ ಕೆಲವರು ಇವತ್ತು ಅವ್ರ ಮೊನೋಪಲಿ ಕಡಿಮೆ ಆಗಿಬಿಟ್ಟಿದೆ, ಹೆಚ್ಚು ಕಡಿಮೆ ಇಲ್ಲ ಅಂತ ಆಗಿಬಿಟ್ಟಿದೆ. ಅವ್ರ ಕಾರ್ಯಕ್ರಮ ಒಳಗೆ ಮಾಡಲ್ಲ, ಯಾಕಂದರೆ ಒಳಗಡೆ 830 ಕುರ್ಚಿ ಇದೆ. ಮೆಟ್ಲಲ್ಲಿ 10 ಜನ ಕೂತ್ರು ಫೋಟೋ ಬರುತ್ತೆ, ಯಾಕಂದರೆ ಅವ್ರದ್ದೇ ವೃತ್ತಿಯವ್ರು ಕೆಲವರು ಇದ್ದಾರೆ. ಆ ಥರದ ಜೀವ ವಿರೋಧಿ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಸ್ವಾಮೀಜಿಗಳೇ ಅಂತ ಏಕವಚನದಲ್ಲಿ ಬರೆದಂಥ ಸಂದರ್ಭದಲ್ಲೂ ಕೂಡ ಮನಸ್ಸನ್ನು ಎಂದಿನಂತೆ ಎಳ್ಳಷ್ಟು ವಿಚಲಿತಗೊಳಿಸ್ಕೊಳ್ದೆ, ಹೇಗೆ ಸಾವರ್ಕರ್ ಅವರು ಏತುವಾಹಿನಿಗೆ ಬರೆದ್ರು, ನಾವು ನಿಶ್ಚಯ ಮಾಡಿದ್ದೀವಿ ಗಜೇಂದ್ರನ ಪಾದಕ್ಕೆ ತಾವರೇ ಅರ್ಪಣೆ ಆಗಬೇಕು, ಹಾಗೆ ಭಾರತ ಮಾತೆಯ ಪಾದಕ್ಕೆ ತಾವರೇ ಅರ್ಪಣೆ ಆಗಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ. ಹಾಗೆ ಬದುಕು ಅಂದರೆ ಏನು, ಮೌಲ್ಯ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ಅವೆಲ್ಲಕ್ಕೂ ಧರ್ಮ ಹೇಗೆ ಆಧಾರವಾಗಿ ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಇವತ್ತು ಉದಾಹರಣೆಯಾಗಿ ಸಮಾಜದ ಎದುರುಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ, ಇವತ್ತಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ, ಸಾನ್ನಿಧ್ಯವನ್ನು ನೀಡ್ತಾ ಇರ್ತಕ್ಕಂಥ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇದ್ದಂಥ ಹೆಸರುಗಳನ್ನ ನೋಡಿಯೇ ಅನೇಕರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತ್ತು. ಅದರ ಮಧ್ಯದಲ್ಲಿ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಬಂದು ಸೇರ್ಕೊಂಡಿದ್ದಾರೆ ಅವರ ಬೆಂಕಿಯನ್ನು ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ. ನಾನು ಬರ್ತಾನೆ ಅಂದ್ಕೊಂಡೆ, ಪಾಪ ಅಂತ ಅಂದ್ಕೊಂಡೆ. ನಮ್ಮೆಲ್ಲರಿಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮನ. ಯಾವಾಗಲೂ ವಿರೋಧ ಭಕ್ತಿ ಯಾವಾಗಲೂ ಭಾಳ ಉಗ್ರವಾಗಿರುತ್ತೆ, ವಿರೋಧ ಭಕ್ತಿ. ಹಾಗೆ ಅವರು ಕೂಡ ಮಾದಾರ ಚೆನ್ನಯ್ಯ ಸ್ವಾಮಿ, ಮಹೇಶ್ ಅವ್ರು ಬಂದಿದ್ದೇ ತಡ್ಕೊಳಕ್ಕಾಗಿಲ್ಲ ಅವ್ರಿಗೆ. ಇನ್ನು ಮಹೇಶ್ ಅವ್ರು ಮಾತಾಡಿದ ಮೇಲೆ ಅದು ಇನ್ನಷ್ಟು ಫಜೀತಿ ಆಗಿದೆ. ಈಗ ಇದರ ಮಧ್ಯದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಬಂದರು. ಕಾರ್ಯಕ್ರಮಕ್ಕೆ ಆಹ್ವಾನಿತರಲ್ಲ, ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರಲ್ಲದೆ ಬರಲಿಕ್ಕೆ ತುಂಬ ಹೃದಯದಲ್ಲಿ ದೊಡ್ಡತನ ಇರಬೇಕು, ಮನಸ್ಸಿರಬೇಕು ಅಂತ. ಇವತ್ತು ಆ ರೀತಿ ಸಾವರ್ಕರ್ ಬಗ್ಗೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಹೇಳಿ ಪೂಜ್ಯ ನಿರ್ಮಲಾನಂದರ ಜೊತೆ ಇವತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಬಂದಿರತಕ್ಕಂಥ ಇನ್ನೊಬ್ಬ ಜೀವಪರ ಸ್ವಾಮೀಜಿ. ಯಾಕಂದರೆ ಈ ಶಬ್ದಗಳಿಗೆಲ್ಲ ಮೊನೋಪಲಿಯನ್ನು ಮೆಟ್ಲ ಮೇಲಿರೋರು ಇಟ್ಕೊಂಡಿದ್ರು, ಇವತ್ತು ಕುರ್ಚಿ ಮೇಲಿರೋರು ಇಟ್ಕೊಳ್ತಾ ಇದ್ದೀವಿ ಒಳಗಡೆ. ಆ ಥರದ ಜೀವಪರವಾಗಿರ್ತಕ್ಕಂಥ ಸ್ವಾಮೀಜಿಗಳು ಶೋಷಿತ ಸಮಾಜಕ್ಕೆ ಶಕ್ತಿ ತುಂಬಿಸಲಿಕ್ಕೆ, ಶೋಷಿತ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ಥೈರ್ಯ ತುಂಬುವಂಥ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಎಲ್ರಿಗೂ ಕೂಡ ಶಕ್ತಿ ತುಂಬ್ತಾ ಇರ್ತಕ್ಕಂಥ ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮಿಗಳ ಪಾದಾರವಿಂದಗಳಲ್ಲೂ ಕೂಡ ನಮಸ್ಕರಿಸ್ತಾ, ಮುಖ್ಯಮಂತ್ರಿಗಳು ಬಂದಿದ್ದು ಒಂಥರ ಅಸಲು, ಇವತ್ತು ಅವ್ರು ಮಾತಾಡಿದ್ದು ಬೋನಸ್
ಅವ್ರ ಕಾರ್ಯಕ್ರಮದ ಇನ್ವಿಟೇಷನಲ್ಲಿ ನೋಡಿದಾಗ ಕೆಲವು ಪತ್ರಕರ್ತರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕ್ಕಿಂತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರು. ಮಾತನಾಡಿದ ಮೇಲೆ ಆ ಭ್ರಮೆ ಸ್ವಲ್ಪ ದೂರವಾಗಿದ್ದರೆ ಸಂತೋಷ. ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅನೇಕ ಶಬ್ದಗಳು ನಾವು ಹೇಳಲಿಕ್ಕೆ ಹೆದರ್ಕೋತಾ ಇದ್ವಿ ಅನ್ನೋದನ್ನು ಅವರೇ ಹೇಳ್ಬಿಟ್ಟಿದ್ದಾರೆ ಅಂತಲೇ. ಹಾಗಾಗಿ ನಮ್ಮ ಕೆಲಸ ಇನ್ನೂ ಸುಲಭ ಆಗಿದೆ. ಸನ್ಮಾನ್ಯ ಮಹೇಶ್ ಅವರು ಕೊಳ್ಳೇಗಾಲದ ಶಾಸಕರು, ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ, ಮಾತನಾಡಿದ್ದಾರೆ, ಹೃದಯದಿಂದ ಮಾತಾಡಿದ್ದಾರೆ. ಯಾವುದಾದ್ರೂ ಕ್ಯಾಮ್ರಾದ ಕಣ್ಣಲ್ಲಿ ಸೆರೆಯಾಗಿದ್ದರೆ ಆ ಮಾತಾಡ್ತಾ ಇರುವಾಗ ಅವ್ರ ಎರಡೂ ಕಣ್ಣಿನ ಅಂಚಿನಲ್ಲಿ ಕಣ್ಣಿನಲ್ಲಿ ನೀರು ಜಿನುಗ್ತಾ ಇತ್ತು. ಆ ಕ್ಯಾಮ್ರಾದಲ್ಲಿ ಏನಾದರೂ ಸೆರೆಯಾಗಿದ್ದರೆ ಭಾವನೆ ಇಟ್ಕೊಂಡು ಮಾತಾಡಿದ್ದಾರೆ ಅಂತ. ನೋವು ಅನುಭವಿಸ್ತಾ ಇರೋರು, ಆ ನೋವು ಅನುಭವಿಸ್ತಾ ಇರತಕ್ಕಂಥ ಸಮಾಜದ ನೇತೃತ್ವ ವಹಿಸ್ತಿರ್ತಕ್ಕಂಥವ್ರು, ಅವ್ರು ಆಡೋ ಮಾತುಗಳಿಗೆ ಹೃದಯದಾಳದ ಬೆಲೆ ಇರುತ್ತೆ, ಅಲ್ಲೊಂದು ಭಾವನೆ ಇರುತ್ತೆ ಅಲ್ಲೊಂದ್ಸಲ. ನಾವು ಆ ನೋವನ್ನ ಹಿಂದೆ ಇರತಕ್ಕಂಥ ಶಬ್ದದ ಕಟುತ್ವವನ್ನು ತುಂಬ ಜನ ಗಮನಿಸ್ತೀವಿ ಒಂದ್ಸಲಿ. ಆ ನೋವನ್ನು ಯಾರೂ ಗಮನಿಸೋದಿಲ್ಲ. ಗಾಯ ಆಗಿರೋನಿಗೆ ಮಾತ್ರ ಆ ನೋವು ಗೊತ್ತು. ನಾವು ಗಾಯ ಆಗಿರೋನು ಬಿಟ್ಟರೆ ಬೇರೆ ಎಲ್ರಿಗೂ ಕೂಡ ಆ್ಯಪಲ್ ತೊಗೊಂಡು ಬರೋಕ್ಕೆ ಒಂದು ಅಕೇಶನ್ ಅಷ್ಟೇ, ಅದು ಮೂಸಂಬಿ ತೊಗೊಂಬರೋಕ್ಕೆ ಒಂದು ಅವಕಾಶ ಅಷ್ಟೇ. ಗಾಯ ಆಗಿರೋನಿಗೆ ಮಾತ್ರ ನೋವು ಗೊತ್ತಾಗುತ್ತೆ. ಆ ನೋವನ್ನು ಅನುಭವಿಸಿದವ್ರಿಗೆ ಮಾತ್ರ ಅದು ಗೊತ್ತಾಗಿರುತ್ತೆ. ಹಾಗಾಗಿ ಕೆಲವು ಸರಿ ಶಬ್ದಗಳು ಕಟುವಾಗುತ್ತೆ. ಇವತ್ತು ಅವ್ರ ಶಬ್ದವೂ ಕಟು ಇರಲಿಲ್ಲ, ಶಬ್ದವೂ ಕಟು ಇರಲಿಲ್ಲ. ಇದ್ದಿದ್ರೆ ಏನೂ ತಪ್ಪಿಲ್ಲ, ಆದರೆ ಶಬ್ದವೂ ಕಟು ಇರಲಿಲ್ಲ. ಇವತ್ತು ಸಾವರ್ಕರ್ ಅವ್ರನ್ನ ಅರ್ಥ ಮಾಡಿಕೊಂಡು ಕನ್ನಡದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಭಂಜನೆ ಮಾಡಿದ ದಿನ ಮರಾಠಿ ಸಾವರ್ಕರ್ ಅವರ ಪುಸ್ತಕ ಬಿಡುಗಡೆಗೆ ಹೋಗ್ತಾ ಇದ್ದಾರೆ ಅಂತ ಇನ್ನೊಂದು 5 ಗಂಟೆಗೆ ಒಂದು ಬಂದಿದ್ದು ಪೋಸ್ಟ್. ಅಂಥ ದಿನಗಳಲ್ಲಿ ನನ್ನ ಮರಾಠಿ ಸ್ನೇಹಿತರಿಗೆ ಪುಸ್ತಕ ಸ್ವಲ್ಪ ಅನುವಾದ ಮಾಡಿಸ್ಕೊಡಿ ಅಂತ ಹೇಳುವಷ್ಟು ಧೈರ್ಯವನ್ನು ಇವತ್ತು ನಮ್ಮ ಎದುರಿಗೆ ತೋರಿಸಿರ್ತಕ್ಕಂಥ, ರಾಜ್ಯದಲ್ಲಿ ರಾಜಕಾರಣಕ್ಕೋಸ್ಕರ, ಅಧಿಕಾರದ ಹಪಾಹಪಿತನಕ್ಕೋಸ್ಕರ ಕಳೆದ 1.5 ವರ್ಷದಿಂದ ವಿಧಾನಸೌಧದಲ್ಲಿ ಎದುರುಗಡೆ ಕೂತ್ಕೊಳ್ಬೇಕಾಗಿದೆ ಅನ್ನುವಂಥ ಸಂಕಟದ ಕಾರಣಕ್ಕೆ ಇವತ್ತು ಕನ್ನಡ ಮರಾಠಿ ಅಂತಕ್ಕಂಥ ಗೊಂದಲವನ್ನು ಹುಟ್ಟಾಕ್ಲಿಕ್ಕೆ ಇವತ್ತು ಆ ಊರಿಗೆ ಎಣ್ಣೆ ಎರಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರ ಮಧ್ಯದಲ್ಲಿ ಇವತ್ತು ಮಹೇಶ್ ಅವರು ತನ್ನ ಹೃದಯದ ಮಾತುಗಳನ್ನ ಮರಾಠಿ ಅಲ್ಲ ಬಟ್ ಭಾರತದ ಸುಪುತ್ರನಾಗಿರ್ತಕ್ಕಂಥ ಸಾವರ್ಕರ್ ಅವ್ರ ಬಗ್ಗೆ ನಮ್ಮ ಎದುರಿಗೆ ಇಟ್ಟಿದ್ದಾರೆ. ನಾನು ಧನ್ಯವಾದಕ್ಕಿಂತ ಮುಂಚೆನೇ ಅವ್ರಿಗೆ ಧನ್ಯವಾದ ಹೇಳ್ಬಿಡ್ತೀನಿ ಅಂತಾನೆ. ನಮ್ಮ ಮಧ್ಯೆ ಸನ್ಮಾನ್ಯ ಉದಯ್ ಮಾಹುರ್ಕರ್ ಅವರು ಇದ್ದಾರೆ, ಕೇಂದ್ರ ಮಾಹಿತಿ ಆಯುಕ್ತರು. ಸಾವರ್ಕರ್ ಅವರ ಬಗ್ಗೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಕನ್ನಡದವರು ಸ್ವಲ್ಪ ಅದೃಷ್ಟವಂತರು ಅಂತೇಳಿ. 70ರ ದಶಕದಲ್ಲಿ ಶಿವರಾಮ್ ಅವರು ಆತ್ಮಾಹುತಿ ಬರೆದು ಕೊಟ್ಟರು ನಮಗೆ. ಅದನ್ನು ಮಿತ್ರ ಮಾಧ್ಯಮದವರು ಅದಾದ ನಂತರ ಮರುಮುದ್ರಣನೂ ಮಾಡಿದ್ರು ಸಾವರ್ಕರ್ ಅವರ ಶಿವರಾಮ್ ಅವರ ಆತ್ಮಾಹುತಿ ಪುಸ್ತಕವನ್ನು. ನಮ್ಮಲ್ಲಿ ಅನೇಕರು ಇಲ್ಲಿ ಯಾರು 40-50 ದಾಟಿದ್ದೀವೋ ನಾವೆಲ್ಲರೂ ಅದೇ ಅಜೇಯ ಪುಸ್ತಕವನ್ನು, ಅದೇ ಆತ್ಮಾಹುತಿ ಪುಸ್ತಕವನ್ನು ಓದ್ತಾ ಈ ಥರದ ಸಭೆಗಳಿಗೆ ಬರೋದನ್ನು, ಈ ಸಂಘಟನೆ ಜವಾಬ್ದಾರಿಯನ್ನು ಪಡ್ಕೊಳ್ಳೋದನ್ನು ಕಲ್ತವ್ರು ಅಂತಲೇ. ಕನ್ನಡ ದಟ್ ಮಚ್ ಕರ್ನಾಟಕ ಈಸ್ ವೆರಿ ಲಕ್ಕಿ ಟು ಹ್ಯಾವ್ ಮೆನಿ ಬುಕ್ಸ್ ಆನ್ ವೀರ್ ಸಾವರ್ಕರ್. 21ನೇ ಶತಮಾನ ಬಂತು. 2005, 2002, 2003, 2004 ಚಕ್ರವರ್ತಿ ಸುಲೇಬೆಲೆ ಅವರು ಒಂದು ಸಣ್ಣ ಪುಸ್ತಕವನ್ನು ಸಾವರ್ಕರ್ ಬಗ್ಗೆ ಬರೆದ್ರು. 1000 ಕಡೆ ಬಿಡುಗಡೆ ನಡೀತು. ಅದನ್ನು ಯುವಕರು ಸಾವರ್ಕರ್ ಪುಸ್ತಕವನ್ನು ಹೊತ್ಕೊಂಡು ಓಡಾಡಿದ್ರು. ಅದಾದ ನಂತರ ನಮ್ಮ ಹರ್ಷ ಸಮೃದ್ಧ ಸಾಹಿತ್ಯದ ಮುಖಾಂತರ ಅವರು ಸಾವರ್ಕರ್ ಪುಸ್ತಕದ ಚಳವಳಿಯನ್ನೇ ನಡೆಸಿದ್ದಾರೆ, ದೊಡ್ಡ ಚಳವಳಿನೇ ನಡೆಸಿದ್ದಾರೆ. ಅವರು ಡಾಕ್ಟರ್ ಜಿ ಬಿ ಹರೇಶ್ ಮುಂತಾದವರು ತಂಡ ಕಟ್ಕೊಂಡು ಸಾವರ್ಕರ್ ಅವ್ರ ಸಾಹಿತ್ಯದ ಚಳವಳಿಯನ್ನೇ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನವರೇ ಆಗಿರ್ತಕ್ಕಂಥ ವಿಕ್ರಮ್ ಸಂಪತ್ ಇತ್ತೀಚೆಗೆ ಸಾವರ್ಕರ್ ಅವ್ರ ಬಗ್ಗೆ ಸ್ಕಾಲರ್ಲಿ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಜಗತ್ತಿನಾದ್ಯಂತ ತೆರೆದಿಟ್ಟರು. ಇವತ್ತು ಸನ್ಮಾನ್ಯ ಉದಯ್ ಮಾಹುರ್ಕರ್ ಅವರು ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚಿರಾಯು ಪಂಡಿತ್ ಅವ್ರ ಜೊತೆಗೆ ಇವತ್ತು ಸಾವರ್ಕರ್ ಅವರ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನು ಅನಾವರಣ ನಮ್ಮ ಎದುರಿಗೆ ಮಾಡಿದ್ದಾರೆ. ಯಾವ ಥರ ರಾಷ್ಟ್ರೀಯ ಸುರಕ್ಷೆಗೆ ಸಾವರ್ಕರ್ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆ ನೀಡಿದ್ರು ಅಂತೇಳಿ. ಹೀಗೆ ಕರ್ನಾಟಕ ಒಂಥರ ಅದೃಷ್ಟವಂತ ನೆಲ. ಸಾವರ್ಕರ್ ಅವ್ರ ಬಗ್ಗೆ ಅದು ಯಾವಾಗಲೂ ಒಂದ್ಸಲಿ ಬರೆದಿರೋ ಪುಸ್ತಕವನ್ನು ಕೊಂಡ್ಕೋಬೇಕು ಅಂತ ಇನ್ನಿಲ್ಲ, ಆಗಾಗ ನಮಗೆ ಹೊಸದಾಗಿರ್ತಕ್ಕಂಥ ಪುಸ್ತಕ ನಮಗೆ ಸಿಗ್ತಾ ಇರುತ್ತೆ. ಸಾವರ್ಕರ್ ಅವರು ಅವರ ಬದುಕು ಇವತ್ತು ಆ ರೀತಿ ನಮ್ಮ ನಡುವೆ ಕಟ್ಕೊಡ್ತಕ್ಕಂಥ ಕೆಲಸವನ್ನು, ಅನಾವರಣಗೊಳಿಸ್ತಕ್ಕಂಥ ಕೆಲಸ ಇವತ್ತು ಆ ಪುಸ್ತಕದ ನೆಪದಲ್ಲಿ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ನಮ್ಮ ಎದುರಿಗೆ ಮಾಡಿದ್ದಾರೆ. ಪೂಜ್ಯ ಶ್ರೀಗಳ ಆಶೀರ್ವಚನ ಕೂಡ ಇನ್ನು ನಡೆಯೋದು ಬಾಕಿ ಇದೆ ಅಂತ. ಈ ದೇಶದಲ್ಲಿ ಸಾವರ್ಕರ್ ಅವರು ಅತ್ಯಂತ ತಪ್ಪುಗ್ರಾಹಿಕೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಮಹಾಪುರುಷ ಅಂತ ಹೇಳಿದರೆ ಏನೂ ತಪ್ಪಿಲ್ಲ. ಆ ತಪ್ಪುಗ್ರಾಹಿಕೆಗೆ ಸಾಮಾನ್ಯವಾಗಿ ಒಳಗಾದ್ರ ಅಂತ ಕೇಳಿದ್ರೆ ಒಳಗಾಗಲಿಲ್ಲ. ಬದಲಾಗಿ ಬೇಕು ಅಂತ ಹೇಳಿ ಒಂದು ಲಾಬಿಯವರು, ಒಂದು ತಂಡದವರು ಅವ್ರನ್ನ ಬೇಕು ಅಂತ ಹೇಳಿ ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಮೊದಲನೇದೇನು ಕ್ಷಮಾಪಣೆ ಪತ್ರ ಬರೆದ್ರು. ಎರಡನೇದೇನು 2 ನೇಷನ್ ಥಿಯರಿ. ಮೂರನೇದೇನು ಗೋ ಸಂರಕ್ಷಣೆಗೆ ಬೆಲೆ ಕೊಡಲಿಲ್ಲ. 4ನೇದೇನು ಈ ಥರ ಬರಿತಾನೇ ಹೋದ್ರು.
ಯಾರಿಗೆ ವ್ಯೂಹ ಅನ್ನೋದು ಗೊತ್ತಿಲ್ವೋ, ಯಾರಿಗೆ ತಂತ್ರ ಅನ್ನೋದು ಗೊತ್ತಿಲ್ವೋ, ಯಾರಿಗೆ ಸ್ಟ್ರಾಟಜಿ ಅನ್ನೋದು ಗೊತ್ತಿಲ್ವೋ, ಅವರು ಬೇಕು ಅಂತ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವಿಲಿಫಿಕೇಷನ್ನ ಕ್ಯಾಂಪೇನನ್ನು ಸಾವರ್ಕರ್ ಬಗ್ಗೆ ನಡೆಸ್ತಾ ಹೋದರು. ಸಾವರ್ಕರ್ ಮತ್ತು ಗಾಂಧೀಜಿ ಮಧ್ಯದಲ್ಲಿ ಕೆಲವು ವೈಚಾರಿಕ ಭಿನ್ನಾಭಿಪ್ರಾಯ ಇತ್ತೆ ಹೊರತು ಪರ್ಸನಲ್ ಆಗಿ ಅವ್ರ ಮಧ್ಯದಲ್ಲಿ ಯಾವುದೇ ವೈರ ಶತ್ರುತ್ವ ಎನಿಮಿಟಿ ಇರಲಿಲ್ಲ. ಅವರು ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತರಾಗಿದ್ದರು. ಸಾವರ್ಕರ್ ಅವ್ರ ಮನೆಗೆ ಗಾಂಧೀಜಿ ಕಸ್ತೂರ್ಬಾ ಗಾಂಧಿ ಜೊತೆಗೆ ಹೆಂಡತಿ ಜೊತೆಗೆ ಹೋಗಿದ್ರು. ಅಲ್ಲೊಂದು 4-5 ಗಂಟೆ ಭಾಳ ಗಹನವಾಗಿರ್ತಕ್ಕಂಥ ಚರ್ಚೆ ನಡೆದ ನಂತರ ಗಾಂಧೀಜಿ ದಾಖಲೆಯಲ್ಲಿ ಬರೆದಿರೋ ಇದಿದೆ, ನಾನು ಯಾವಾಗಾದರೂ ಒಂದ್ಸಲಿ ಬಂದು ನಿಮ್ಮ ಮನೇಲಿ 7 ದಿನ ಉಳಿಬೇಕು, ಈ ಚರ್ಚೆಯನ್ನು ನಾನು ಮುಂದುವರಿಸಬೇಕು ಅಂತ ಹೇಳ್ತಾರೆ. 1943ನೇ ಇಸ್ವಿಯಲ್ಲಿ ಗಾಂಧೀಜಿಯವರು ಉಪವಾಸಕ್ಕೆ ಕೂತಾಗ, ಆಮರಣ ಅಂತ ಉಪವಾಸಕ್ಕೆ ಕೂತಾಗ, ಆ ಸಂದರ್ಭದ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಾವರ್ಕರ್ ಪತ್ರ ಬರೀತಾರೆ. ಸಾವರ್ಕರ್ ಉಪವಾಸಕ್ಕಿಂತ ಇವತ್ತು ಗಾಂಧೀಜಿಯವ್ರ ಉಪವಾಸಕ್ಕಿಂತ ಇವತ್ತು ಗಾಂಧೀಜಿಯವ್ರ ಜೀವ ದೇಶಕ್ಕೆ ಮುಖ್ಯ. ಹೀಗಾಗಿ ಆಮರಣ ಅಂತ ಮಾಡಕ್ಕೆ ಬಿಡಬೇಡಿ ಅವ್ರಿಗೆ, ಯಾಕಂದರೆ ಗಾಂಧೀಜಿ ನಮಗೆ ಬೇಕು ಅಂತ ಬರೀತಾರೆ. ಆದರೆ ಗಾಂಧೀಜಿ ಅನುಯಾಯಿಗಳಿಗೂ ಸಾವರ್ಕರ್ಗೂ ಏನೂ ತೊಂದರೆ ಇಲ್ಲ. ಆದರೆ ಗಾಂಧೀಜಿಯವ್ರನ್ನ ಕೆಲವರು ಎನ್ಕ್ರೋಚ್ ಮಾಡಿಕೊಂಡು ಕಬ್ಜಾ ಮಾಡಿಕೊಂಡು ಆ ಬ್ರ್ಯಾಂಡ್ ನಮ್ಮದೇ ಅಂತ ಅಂದ್ಕೊಂಡಿದ್ದಾರಲ್ಲ, ಅವ್ರಿಗೆ ಸಾವರ್ಕರ್ ಸ್ವಲ್ಪ ಸಮಸ್ಯೆ ಆಗ್ತಾರೆ. ಯಾಕಂದರೆ ಅವ್ರಿಗೆ ಸಾವರ್ಕರ್ ಕಾಂಪಿಟೇಟರ್ ಥರ ಕಾಣಿಸ್ತಾರೆ. ಗಾಂಧೀಜಿಗೇನು ಸಮಸ್ಯೆ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಸಾವರ್ಕರ್ ಅವ್ರಿಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ಇಲ್ಲೇ 2 ಸಲ ಹೇಳಾಯ್ತು. 2 ಸಲ ಶ್ರೀಲಕ್ಷ್ಮಿ ಅವರು ಹೇಳಿದ್ರು, ಮಹೇಶ್ ಅವರು ಹೇಳಿದ್ರು. ಸಾವರ್ಕರ್ ಅವ್ರನ್ನ ಅರೆಸ್ಟ್ ಮಾಡಿ ನೆಹರು ಸರ್ಕಾರ, ಕ್ಯಾಬಿನೆಟ್ನಲ್ಲಿ ಅಂಬೇಡ್ಕರ್ ಅವರು ವಿರೋಧಿಸ್ತಾರೆ ಅರೆಸ್ಟನ್ನು, ವಲ್ಲಭಾಯ್ ಪಟೇಲ್ ಅವರು ವಿರೋಧಿಸ್ತಾರೆ ಕ್ಯಾಬಿನೆಟ್ನಲ್ಲಿ. ಒಬ್ಬ ಮನುಷ್ಯ ಜವಾಹರ್ಲಾಲ್ ನೆಹರು ಬಿಟ್ಟರೆ ಯಾರಿಗೆ ಸಾವರ್ಕರ್ ಬಹುದೊಡ್ಡದಾಗಿರ್ತಕ್ಕಂಥ ಅಪಾಯ, ಬ್ರಿಟಿಷರಾದ ಮೇಲೆ ಅತಿ ದೊಡ್ಡ ಅಪಾಯ ಅಂತ ಅನಿಸಿದ್ದು ಸಾವರ್ಕರ್ ಬಗ್ಗೆ ಜವಾಹರ್ಲಾಲ್ ನೆಹರುಗೆ. ಮೊದಲು ಬ್ರಿಟಿಷರ್ ಅವ್ರಿಗೆ ಬಹುದೊಡ್ಡ ಅಪಾಯ ಅಂತ ಅನಿಸಿತ್ತು. ಯಾಕೆಂದರೆ ಸಾವರ್ಕರ್ ಅಂತಿಂಥ ಮನುಷ್ಯ ಅಲ್ಲ. ಏನು ಪುಸ್ತಕ ಬರೆದ್ರು ಅವ್ರು 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕ ಬರೆದ್ರು, ಇವತ್ತು ಯಾರಾದರೂ ಹೊತ್ತಾಗಿ ಕೇಳ್ತಾ ಇದ್ರೆ ಕಲ್ಪನೆ ಮಾಡ್ಕೊಳ್ಳಿ. ಆ ಪುಸ್ತಕ ಪಬ್ಲಿಷಿಂಗಿಗಿಂತ ಮುಂಚೆ 2 ದೇಶಗಳಲ್ಲಿ, ಫ್ರಾನ್ಸ್ನಲ್ಲಿ ಮತ್ತು ಬ್ರಿಟನ್ನಲ್ಲಿ, ಅವು 2 ದೇಶಗಳಲ್ಲಿ ಅದು ಬ್ಯಾನ್ ಆಗಿತ್ತು. ಪುಸ್ತಕ ಪಬ್ಲಿಷ್ ಆಗೋದಕ್ಕಿಂತ ಮುಂಚೆ 2 ದೇಶಗಳಲ್ಲಿ ಪುಸ್ತಕ ಬ್ಯಾನ್ ಆಗಿರ್ತಕ್ಕಂಥ ಪುಸ್ತಕದ ಮೊದಲ ಲೇಖಕ ಸಾವರ್ಕರ್. ಹಾಗಾಗಿ ಸಾವರ್ಕರ್ ಯಾಕೆ ಕರಿನೀರಿನ ಶಿಕ್ಷೆಗೆ ಒಳಗಾಗಬೇಕಾಗಿತ್ತು ಅಂತ ನೀವೇ ಯೋಚನೆ ಮಾಡಿ ಅಂತ. ಹೇಗ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಿದೆ. ಆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಈಗ ಒಬ್ಬರು ಭಾರತೀಯರು ಅದಕ್ಕೆ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆನೂ ಆಗಿದ್ದಾರೆ. ಆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಹೇಗ್ನ ನ್ಯಾಯಾಲಯದಲ್ಲಿ ರಾಜಕೀಯ ಕೈದಿಯ ವಿಚಾರಣೆ ಅಂತ ಮೊಟ್ಟ ಮೊದಲನೇದು ನಡೆದಿದ್ದು ಸಾವರ್ಕರ್ದು, ಪೊಲಿಟಿಕಲ್ ಡೆಟೆನ್ಯೂದು. ರಾಜಕೀಯ ಕೈದಿಯ ಮೊಟ್ಟ ಮೊದಲನೇ ವಿಚಾರಣೆ ನಡೆದಿದ್ದು ಅದು ಸಾವರ್ಕರ್ ಅವ್ರದ್ದು. ಈ ದೇಶದಲ್ಲಿ ಸ್ವದೇಶಿ ವಸ್ತು ವಿದೇಶಿ ಬಟ್ಟೆಗಳನ್ನ ದಹನದ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದಂಥವ್ರು ಸಾವರ್ಕರ್ ಅವರ. ಹೀಗೆ ಸಾವರ್ಕರ್ ಅವರ ಹೆಸರಿಗೆ ನೀವು ಹೇಳ್ತಾ ಹೋದರೆ 100 ಪ್ರಥಮಗಳು, 1-2 ಪ್ರಥಮ ಅಲ್ಲ, 100 ಪ್ರಥಮಗಳು ಅವ್ರದ್ದು. ಅಂಥ ಸಾವರ್ಕರ್ ಅವ್ರ ಬಗ್ಗೆ ಬ್ರಿಟಿಷರಿಗೆ ಹೆದರಿಕೆ ಭಾಳ ಸಹಜ. ಆದರೆ ಅಂಥ ಸಾವರ್ಕರ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಯಾಕೆ ಹೆದರಿಕೆ? ನಾ ಅದನ್ನು ರಾಜಕೀಕರಣಗೊಳಿಸಕ್ಕೆ ಹೋಗಲ್ಲ ಇವತ್ತಿನ ಸಭೆಯನ್ನು. ಯಾಕಂದರೆ ಇಲ್ಲಿರುವಂಥ ಅತ್ಯಂತ ಸಣ್ಣ ವಯಸ್ಸಿನವ್ರಿಗೂ ಕೂಡ ಇದನ್ನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ತನ್ನಿಂದಾನೇ ಅರ್ಥ ಆಗುತ್ತೆ. ಅಂಬೇಡ್ಕರ್ ವಿರೋಧಿಸ್ತಾರೆ, ವಲ್ಲಭಾಯ್ ಪಟೇಲ್ ವಿರೋಧಿಸ್ತಾರೆ. ಇಷ್ಟಾದ್ಮೇಲೂ ಅರೆಸ್ಟ್ ಮಾಡಿ ಸಾವರ್ಕರ್ ಅವರನ್ನ ಜೈಲಿಗೆ ಹಾಕ್ತಾರೆ ಅಂತಾರೆ. ಜನ ಕಣ್ಣೀರು ಇಡ್ತಾರೆ. ಯಾಕಂದರೆ ಸಾವರ್ಕರ್ ಈ ದೇಶದ ಸ್ವಾತಂತ್ರ್ಯಕ್ಕೆ, ಈ ದೇಶದಲ್ಲಿ ಬ್ರಿಟಿಷರನ್ನ ಹೊಡೆದೋಡಿಸ್ಲಿಕ್ಕೆ ಏನೇನು ಮಾಡಿದ್ರು ಅನ್ನೋದರ ಕೆಲವು ಸಂಗತಿಗಳು ಈಗಾಗಲೇ ವೇದಿಕೆಯಲ್ಲಿ ಹೇಳಿದ್ದಾರೆ. ಅಂಥ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರಬೇಕಾದ್ರೆ ಅಂಬೇಡ್ಕರ್ ತನ್ನ ಪತ್ನಿ ಜೊತೆಗೆ ಬರ್ತಾರೆ ಅಂತ ಹೇಳಿದರೆ ಅವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ಗೌರವಯುತವಾಗಿರ್ತಕ್ಕಂಥ ಸಮ್ಮಾನಯುತವಾಗಿದ್ದಂಥ ಸಂಬಂಧ ಹೇಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಆದರೆ ಇವತ್ತು ಅಂಬೇಡ್ಕರ್ ವಾದಿಗಳು ಅಂತ ಕರ್ಕೊಳ್ತಕ್ಕಂಥ ಕೆಲವರು ಇವತ್ತು ಸ್ವಾಮೀಜಿಗಳ ವಿರುದ್ಧನೂ ಬರೀತಾರೆ, ಮಹೇಶ್ ಅವ್ರ ವಿರುದ್ಧನೂ ಬರೀತಾರೆ. ಹೇಳ್ತಾನೇ ಇರ್ತಾರೆ, ಮಹೇಶ್ ಅವರೇ ನೀವು ಹೋಗ್ತೀರಾ ಕಾರ್ಯಕ್ರಮಕ್ಕೆ ಅಂತ ಕೇಳ್ತಾರೆ. ಏನು ಸಮಸ್ಯೆ ಅವ್ರಿಗೆ ಅಂತ ಕೇಳಿದ್ರೆ ಅವರು ಗಾಂಧೀಜಿನ ಒಂಥರ ಪೇಟೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಅಂಬೇಡ್ಕರ್ ಅವ್ರನ್ನ ಪೇಟೆಂಟ್ ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಅದು ಆಗೋದಿಲ್ವಲ್ಲ ಅನ್ನುವಂಥ ಹೊಟ್ಟೆ ಉರಿಯ ಜೊತೆಗೆ ಇವತ್ತಿನ ಚಟುವಟಿಕೆಗಳ ಬಗ್ಗೆ ಕೆಂಡ ಕಾರುವಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಲಿ, ಯಾಕಂದರೆ ದೇಶ ಬದಲಾಗ್ತಾ ಇದೆ. ಕೆಂಡ ಕಾರ್ಲಿ ಏನು ಚಿಂತೆ ಇಲ್ಲ, ದೇಶ ಬದಲಾಗ್ತಾ ಇದೆ. ಮಾತ್ರ ಅಲ್ಲ, ದ ಕಂಟ್ರಿ ಈಸ್ ಚೇಂಜಿಂಗ್ ಫಾರ್ ಬೆಟರ್. ದೇಶ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಇವತ್ತು ಸಾವರ್ಕರ್ ಬಗ್ಗೆ ತಿಳ್ಕೊಳ್ಬೇಕು ಅಂತ 90% ಯುವಕರು ಇರ್ತಕ್ಕಂಥ ಒಂದು ಸಭೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಒಂದು ಇಂಗ್ಲೀಷ್ ಪುಸ್ತಕದ ಸಭೆ ನಡೀತಾ ಇದೆ ಅಂತ ಹೇಳಿದ್ರೆ ಕಂಟ್ರಿ ಇಸ್ ಚೇಂಜಿಂಗ್, ದೇಶ ಬದಲಾಗಿದೆ, ದೇಶ ಒಳ್ಳೆಯದ ರೀತಿಯಲ್ಲಿ ಬದಲಾಗ್ತಾ ಇದೆ ಅಂತ.
ಈ ಬದಲಾವಣೆಗೆ ಗತಿ ಸಿಗ್ತಾ ಇದೆ, ಈ ಬದಲಾವಣೆಗೆ ವೇಗ ಸಿಗ್ತಾ ಇದೆ. ಯಾಕೆಂದರೆ ಸಾವರ್ಕರ್ ಒಬ್ಬರೇ ಅಲ್ಲ, ಸಾವರ್ಕರ್ ಥರದ ನೂರಾರು ಜನ ಈ ದೇಶಕ್ಕೋಸ್ಕರ ಏನು ಬದುಕನ್ನು ಸಮರ್ಪಣೆ ಮಾಡಿದ್ರೋ ಅವ್ರ ಚಿಂತನೆಗಳನ್ನ ಅನ್ವಯ ಮಾಡ್ತಕ್ಕಂಥ ರೀತಿಯ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಬಲವಾಗ್ತಾ ಇದ್ದಾರೆ, ಪ್ರಬಲರಾಗ್ತಾ ಇದ್ದಾರೆ, ಬದ್ಧತೆಯಿಂದ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಅದು ವಿಶ್ವವಿದ್ಯಾನಿಲಯದಲ್ಲಿರ್ಬೋದು, ಅದು ಕಲಾಕ್ಷೇತ್ರದಲ್ಲಿರ್ಬೋದು, ಅದು ಸಿನಿಮಾ ರಂಗದಲ್ಲಿರ್ಬೋದು, ಅಥವಾ ಆಡಳಿತ ರಂಗದಲ್ಲಿರ್ಬೋದು. ಇವತ್ತು ಬದ್ಧತೆಯ ಜೊತೆಗೆ ಆ ಬದಲಾವಣೆಯನ್ನು ತಗೊಂಡು ಬರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಸಾವರ್ಕರ್. ಹೀಗೆ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಪೂಜ್ಯರೇ ನಮಗೆ. ಯಾರು 1 ಗಂಟೆ ಕೊಟ್ಟಿದ್ರು, 2 ಗಂಟೆ ಕೊಟ್ಟಿದ್ರು, ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಕೂಡ ಅವರು ಪೂಜ್ಯರೇ ನಮಗೆ. ಆದರೆ ಸಾವರ್ಕರ್ ಆಗಲೇ ಮಹೇಶ್ ಅವರು ಹೇಳಿದಾಗೆ 14 ವರ್ಷ ಜೈಲು, ಅದಾದ ನಂತರ 13 ವರ್ಷ ರತ್ನಗಿರಿಯಲ್ಲಿ ಸ್ಥಾನಬದ್ಧತೆ, ಹೋಮ್ ರಿಮಾಂಡರ್. 14 ವರ್ಷ ಜೈಲು, 13 ವರ್ಷ ರತ್ನಗಿರಿಯಲ್ಲಿ ಸ್ಥಾನಬದ್ಧತೆ, 27 ವರ್ಷ. ಇವತ್ತು ಕೆಲವರು ಕೇಳ್ತಾರೆ, ಯಾರ್ರೀ ನಮ್ಮ ಪಾರ್ಟಿಯವ್ರನ್ನ ಬಿಟ್ಟು ಬೇರೆ ಯಾರ್ರೀ ಹೋದವರು ಜೈಲಿಗೆ ಅಂತ ಕೇಳ್ತಾರೆ. ಅವ್ರ ಪಾರ್ಟಿಯವ್ರನ್ನ ಬೇರೆ ಬೇರೆ ಕಾರಣಕ್ಕೆ ಜೈಲಿಗೆ ಹೋದವ್ರು ಅವ್ರ ಪಾರ್ಟಿಯಲ್ಲಿ ಮಾತ್ರ ಇರೋದು. ಆದರೆ ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋದವರು, ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋದವರು ಪಾರ್ಟಿ ಅಲ್ಲ. ಅವ್ರು ಯಾರು ಪಾರ್ಟಿಯಿಂದ ಜೈಲಿಗೆ ಹೋಗಲಿಲ್ಲ. ಯಾಕಂದರೆ ಕೆಲವರು ಹೇಳ್ತಾರೆ ಬೇರೆ ಯಾವ ಪಾರ್ಟಿ ನಾಯಿ ಕೂಡ ಜೈಲಿಗೆ ಹೋಗಿಲ್ಲ ಅಂತ. ಯಾವ ಪಾರ್ಟಿ ನಾಯಿ ಕೂಡ ಜೈಲಿಗೆ ಹೋಗೋದಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿದಂಥವ್ರು ಪಾರ್ಟಿ ಅಂತ ಕೆಲಸ ಮಾಡಲಿಲ್ಲ. ಅವರು ಯಾವುದೋ ಒಂದು ತಂಡ ಕಟ್ಕೊಂಡಿದ್ರು. ಆ ತಂಡಕ್ಕೆ ಕಾಂಗ್ರೆಸ್ ಅಂತ ಹೆಸರಾಗಿತ್ತು. ಅದೊಂಥರ ಫೆಡರೇಷನ್ ಆಗಿತ್ತು. ಅದರಲ್ಲಿ ಎಲ್ಲರೂ ಇದ್ರು. ಸ್ವಾತಂತ್ರ್ಯ ನಂತರ ನೀವು ಅದನ್ನು ಆಕ್ರಮಣ ಮಾಡ್ಕೊಂಬಿಟ್ರಿ, ಎನ್ಕ್ರೋಚ್ ಮಾಡ್ಕೊಂಬಿಟ್ರಿ ಅಂತಲೇ. ಯಾಕಂದರೆ ನಿಮ್ಮದೇ ನಾಯಕರು ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ಒಂದೇ ತಿಂಗಳಿಗೆ ಹೇಳಿದ್ರು ಇದನ್ನು ಮೊದಲು ವಿಸರ್ಜಿಸಬೇಕು ಅಂತ. ಬೇರೆ ಯಾವ ಪಾರ್ಟಿಯವರು ಈ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಯಾವ ಪಾರ್ಟಿ ನಾಯಿಗಳು ಹೋಗಿದ್ದಾವೆ ಅಂತ ಕೇಳಿದಂಥ ಪಾರ್ಟಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಆ ಪಾರ್ಟಿಯ ಅತ್ಯಂತ ಜ್ಯೇಷ್ಠ ನಾಯಕರಾಗಿರ್ತಕ್ಕಂಥ ಗಾಂಧೀಜಿ ಇದು ಸ್ವಾತಂತ್ರ್ಯ ಬಂದ ಒಂದೇ ಒಂದು ತಿಂಗಳಿಗೆ ಹೇಳಿದ್ರು ಕಾಂಗ್ರೆಸ್ಸನ್ನು ವಿಸರ್ಜಿಸಬೇಕು ಅಂತ. ನಿಮ್ಮ ಗಾಂಧೀಜಿ ಮಾತನ್ನೇ ಕೇಳದೇ ಇರತಕ್ಕಂಥ ನೀವು ಇವತ್ತು ಬೇರೆ ಪಾರ್ಟಿಯಲ್ಲಿ ಯಾರು ಇದ್ದಾರೆ? ಬೇರೆ ಪಾರ್ಟಿನೇ ಇರಲಿಲ್ಲ, ಅಥವಾ ಯಾರು ಪಾರ್ಟಿಯಿಂದ ಸ್ವಾತಂತ್ರ್ಯಕ್ಕೆ ಹೋರಾಡಲಿಲ್ಲ. ಯಾವ ತಾವರೆ ಗಜೇಂದ್ರನ ಪೂಜೆಗೆ ಅಂತ ಅರ್ಪಿತ ಆಗುತ್ತೋ ಅಂಥ ತಾವರೆ ಧನ್ಯ ಅಂತ ಹೇಳಿದಂಥ ಸಾವರ್ಕರು 14 ವರ್ಷ ಜೈಲಿನಲ್ಲಿ. ಇಲ್ಲಿ ಹೋದರೆ ನನ್ನೂ ಸೇರಿಸಿ, ಬೊಮ್ಮಾಯಿ ಅವ್ರನ್ನೂ ಸೇರಿಸಿ, ಮಹೇಶ್ ಅವ್ರನ್ನೂ ಸೇರಿಸಿ ಸುಮಾರು ಜನ ಇಲ್ಲಿರ್ತಕ್ಕಂಥವ್ರು ಸಾವರ್ಕರ್ನ ಯಾವ ಗೂಡೊಳಗೆ ಇಟ್ಟಿದ್ರಲ್ಲ ಅದರ ಗೇಟ್ ಒಳಗಡೆ ನಾವು ಯಾರು ನೇರ ಹೋಗೋಕ್ಕಾಗಲ್ಲ. ಅಷ್ಟು ದಪ್ಪ ಇದ್ದೀವಿ ನಾವು, ನೇರ ಹೋಗೋಕ್ಕಾಗೋದೇ ಇಲ್ಲ. ನಾನು ಬೊಮ್ಮಾಯಿ ಅವರು ಮಹೇಶ್ ಅವರು ಹೋದರೆ ನಾವು ಅಡ್ಡಕ್ಕೆ ಹೋಗ್ಬೇಕಾಗ ಜೈಲಿನಲ್ಲಿ, ಆ ಗೇಟ್ನಲ್ಲಿ. ಆ ಥರದ ಒಂದು ಗೂಡಿನ ಒಳಗಡೆ 14 ವರ್ಷ, ಅದರಲ್ಲಿ ಅನೇಕ ವರ್ಷ ಅಣ್ಣ ಮತ್ತು ತಮ್ಮ ಇಬ್ಬರು ಅದೇ ಜೈಲಿನಲ್ಲೇ, ಒಂದು ದಿವಸನೂ ಮುಖ ನೋಡಲಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ಏಕಾಂತ ಅಲ್ಲ, ಅದು ಏಕಾಂಗಿತನ. ಅದು ಏಕಾಂತ ಅಲ್ಲ, ಏಕಾಂತ ಬಯಸಿ ಪಡ್ಕೊಳ್ಳೋದು, ಇದು ಏಕಾಂಗಿತನ. ಅದು ಅದರ ಮಧ್ಯದಲ್ಲಿ 10,000 ಸಾಲುಗಳ ಕಮಲಂ ಅಂತಕ್ಕಂಥ ಕಾವ್ಯವನ್ನು ಮೊಳೆ ಮೂಲಕ ಬರೀತಾರೆ. ಪ್ರತಿನಿತ್ಯ 6-7 ವಾಕ್ಯಗಳನ್ನ ಬಾಯ್ಪಾಠ ಮಾಡ್ತಾ ಪ್ರತಿನಿತ್ಯ 6-7 ವಾಕ್ಯಗಳನ್ನ ಬಾಯ್ಪಾಠ ಮಾಡ್ತಾ 10,000 ಪುಟ ಸಾಲುಗಳ ಸಾಹಿತ್ಯ ಬರೀತಾರೆ. ವಾಪಸ್ ಬಂದ ನಂತರ ಅದನ್ನು ಲಿಪಿಬದ್ಧಗೊಳಿಸಿ ಪ್ರಕಾಶನಗೊಳಿಸ್ತಾರೆ. ಮನುಷ್ಯ ಅಂದರೆ ಅವರು ಯೋಚನೆ ಮಾಡಿ ಅನ್ಸಲಿ, ಸಾಧಾರಣ ಮನುಷ್ಯನ ಅಂತ ಯೋಚನೆ ಮಾಡಿ ಅಂತ. ಅಲ್ಲಿ ಮ್ಯೂಸಿಯಮಲ್ಲಿ ಗಾಣ ಇಟ್ಟಿದ್ದಾರೆ. ನಾವೊಂದು ವಿಶೇಷ ಅನುಮತಿ ತೊಗೊಂಡು ಅದನ್ನು ಅಲ್ಲಾಡ್ಸೋಕ್ಕೆ ಅಂತ ಪ್ರಯತ್ನ ಪಟ್ಟು 3 ಸುತ್ತು ಬರಬೇಕಾದ್ರೆ ಏದುಸಿರು ಬರುತ್ತೆ. 8 ಗಂಟೆ ಆ ಗಾಣ ಸುತ್ತಲೇಬೇಕು. ದಿನಕ್ಕೆ 3.25 kg ಎಣ್ಣೆ ತೆಗಿಲೇಬೇಕು. ನಮ್ಮ ಪಾರ್ಟಿಯವ್ರನ್ನ ಬಿಟ್ಟರೆ ಬೇರೆ ಯಾವ ಪಾರ್ಟಿಯವ್ರು ಜೈಲಿಗೆ ಹೋಗಿದ್ದಾರೆ? ಸ್ವಾಮಿ, ನಿಮ್ಮ ಪಾರ್ಟಿಯವ್ರು ಜೈಲಿಗೆ ಹೋಗೋದ್ರಲ್ಲಿ ಬಹುತೇಕ ಜನ ಸೆಟ್ಟಿಂಗಲ್ಲಿ ಜೈಲಿಗೆ ಹೋಗಿದ್ದು. ಅದನ್ನು ಹೇಳಿದ್ರೆ ಏನೂ ಇರಲಿಲ್ಲ ಅಲ್ಲಿ ಕಟ್ಟು ಶಿಕ್ಷೆ. ಇದು ಯಾವ ಸೆಟ್ಟಿಂಗಲ್ಲೂ ಜೈಲಿಗೆ ಹೋಗಲಿಲ್ಲ. ಆ ಗಾಣ ನೋಡಬೇಕು ಅನ್ಸನೆ ಅಂತ ಗಾಣ ಇದ್ದಂಥ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ಕೊಂಡು ಹೊರಗಡೆ ಬರ್ತಾರೆ ಸಾವರ್ಕರ್. ವಾಪಸ್ ಬಂದ ನಂತರ ಮತ್ತೆ 13 ವರ್ಷಗಳ ಕಾಲ ರತ್ನಗಿರಿಯಲ್ಲಿ ಮತ್ತೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಬಿಡಲಿಲ್ಲ. ಅಲ್ಲಿಂದ ನಾಸಿಕಿಗೆ ಶಿಫ್ಟ್ ಮಾಡ್ತಾರೆ, ನಾಸಿಕಿಂದ ರತ್ನಗಿರಿಗೆ ಶಿಫ್ಟ್ ಮಾಡ್ತಾರೆ. ನಿರಂತರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಯಾಕಂದರೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಬ್ರಿಟಿಷ್ ಸರ್ಕಾರಕ್ಕೆ, ಈ ಮನುಷ್ಯ ಲಂಡನ್ನಲ್ಲಿದ್ದಾಗ ಮದನ್ ಲಾಲ್ ದಿಂಗ್ರಾ ಶೋಕಿಲಾಲ್ ಅಂತಾರ ಓಡಾಡ್ತಾ ಇದ್ದ. ಸಿಗರೆಟ್ ಸೇತ್ಕೊಂಡು, ಹುಕ್ಕಾ ಸೇತ್ಕೊಂಡು, ಪೈಪ್ ಸೇತ್ಕೊಂಡು.
ಅಲ್ಲಿ ಇಲ್ಲಿ ಮ್ಯೂಸಿಕ್ ಕ್ಲಾಸ್ಗಳಿಗೆ ಹೋಗ್ಕೊಂಡು ಬಾರ್ಗಳಿಗೆ ಹೋಗ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮದನ್ ಲಾಲ್ ದಿಂಗ್ರಾ ಓಡಾಡ್ತಿದ್ದ. ಆದರೆ ಸಾವರ್ಕರ್ ಅವರಿದ್ದಂಥ ಇಂಡಿಯನ್ ಹೌಸಿಗೆ ಯಾವಾಗ ಮದನ್ ಲಾಲ್ ದಿಂಗ್ರಾ ಬರಲಿಕ್ಕೆ ಅಂತ ಆರಾಮ ಮಾಡಿದ್ನೋ 3 ತಿಂಗಳಲ್ಲಿ ಮದನ್ ಲಾಲ್ ದಿಂಗ್ರಾ ಇಷ್ಟು ದೊಡ್ಡ ಕ್ರಾಂತಿಕಾರಿಯಾಗಿ ಬದಲಾದ. ಆತ ಲಂಡನ್ನಲ್ಲಿ ಬ್ರಿಟಿಷ್ ಅಧಿಕಾರಿನ ಗುಂಡಿಕ್ಕಿ ಸಾಯಿಸೋ ಅಷ್ಟರ ಮಟ್ಟಿಗೆ ಬದಲಾದ. ಇದು ಬ್ರಿಟಿಷರಿಗೆ ಗೊತ್ತಿತ್ತು. 1908ನೇ ಇಸ್ವಿಯಲ್ಲಿ ಲಂಡನ್ನಿಂದ ಬರ್ತಕ್ಕಂಥವ್ರ ಹತ್ರ ಬಾಂಬ್ ಮಾಡುವಂಥ ತಂತ್ರಜ್ಞಾನ ಏನು, ಅದರ ಡ್ರಾಯಿಂಗ್ಗಳೇನು, ಅದನ್ನು ಮಾಡುವಂಥ ತಜ್ಞರು, ಕಲಿಸುವಂಥ ತಜ್ಞರು ಯಾರಿದ್ದಾರೆ ಅಂತ ತಿಳ್ಕೊಂಡು ಭಾರತಕ್ಕೆ ಅವ್ರನ್ನ ಕರೆಸಿ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಮುಂತಾದವರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿಯ ಕ್ರಾಂತಿಕಾರಿಗಳಿಗೆ ಆ ಬಾಂಬ್ ಮಾಡೋದನ್ನು ಕಲಿಸ್ಕೊಟ್ಟವರು ಸಾವರ್ಕರು, ಅದಕ್ಕೆ ಮಾಧ್ಯಮ ಆದವರು ಸಾವರ್ಕರು ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ಗೊತ್ತಿತ್ತು, ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ಲಾಲಾ ಹರ್ದಯಾಳ್ ಇರ್ಬೋದು, ಗದರ್ ಪಾರ್ಟಿ ಇರ್ಬೋದು, ಈ ಥರ ನೂರಾರು ಜನರಿಗೆ ಸಾವರ್ಕರ್ ವ್ಯಾವಹಾರಿಕವಾಗಿರ್ತಕ್ಕಂಥ ಸಲಹೆಗಳನ್ನ, ಪ್ರಾಕ್ಟಿಕಲ್ ಸಜೆಷನ್ಸ್ ಮತ್ತು ಸೊಲ್ಯೂಷನ್ಸ್ಗಳನ್ನ ಕೊಡ್ತಿದ್ರು ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿತ್ತು. ಕೇಳಿದ್ರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ಯಾಕೆ ಇವ್ರನ್ನೇ ಯಾಕೆ 14 ವರ್ಷ ಕಳಿಸಿದ್ರು ಅಂತ. ದರ್ ಹ್ಯಾಸ್ ಟು ಬಿ ಸಮಥಿಂಗ್ ಸ್ಪೆಷಲ್ ಬಿಹೈಂಡ್ ಇಟ್. ಅಂದರೆ ಅವೆಲ್ಲ ವಿಶೇಷಗಳು. ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಪುಸ್ತಕದಲ್ಲಿದೆ, ಪುಸ್ತಕದ ವಾಕ್ಯಗಳನ್ನ ಓದ್ಬೋದು, ಸಮಯದ ಕಾರಣಕ್ಕೆ ನಾನು ಓದ್ತಾ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಸಾರ್ವಜನಿಕ ಮಂಚದಲ್ಲಿ ಕೇಳ್ತಾರೆ, ಅಪ್ ಕ್ಯಾ ಕರ್ ರಹೆ ಹೋ ಯಾ ಭಾರತ್ ಮೇ. ಯಾವುದೋ ಒಂದಷ್ಟು ಸ್ಟ್ಯಾಚ್ಯೂಗಳನ್ನ ಧ್ವಂಸ ಮಾಡೋದು, ವಾಪಸ್ ಜೈಲ್ಗೆ ಹೋಗೋದು, ಆ ಜೈಲ್ಗೆ ಹೋಗಿ ಒಂದಷ್ಟು ದಿನ ಆದಮೇಲೆ ಹೊರಗಡೆ ಬರೋದು, ಇದನ್ನೇ ಪುರುಷಾರ್ಥ ಅಂತ ಅಂದ್ಕೊಂಡಿದ್ದೀರಾ ನೀವು? ಇಲ್ಲ. 2ನೇ ಮಹಾಯುದ್ಧದ ಕರಿನೆರಳು ನಿಧಾನಕ್ಕೆ ಹರಡಲಿಕ್ಕೆ ಶುರು ಆಗಿದೆ ಜಗತ್ತಿನಾದ್ಯಂತ. 1938ರ ಸುಮಾರಿನ ಕತೆ ಅವ್ರು ಹೇಳಿದ್ರು. 2ನೇ ಮಹಾಯುದ್ಧದ ಕರಿನೆರಳು ಎಲ್ಲ ಕಡೆ ಆವರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜಪಾನ್, ಜರ್ಮನಿ ಇವೆಲ್ಲವೂ ಕೂಡ ಬ್ರಿಟನ್ಗೆ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ದಾವೆ. ಈ ಸನ್ನಿವೇಶವನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥ ಸೈನಿಕೀಯ ಸಾಮರ್ಥ್ಯ ಅದನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಳ್ಳಿ. ನೀವು ಹೊರಗಿನಿಂದ ಬಂಗಾಳವನ್ನು ನೀವು ದಾಳಿ ಮಾಡಬೇಕು, ಹೊರಗಿನಿಂದ ಅಂಡಮಾನ್ಗೆ ದಾಳಿ ಮಾಡಬೇಕು. ನಾವು ನಮ್ಮ ಹಿಂದೂ ಮಹಾಸಭಾ ಕಾರ್ಯಕರ್ತರು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ನಾವು ಒಳಗಿಂದ, ನೀವು ಹೊರಗಿಂದ ದಾಳಿ ಮಾಡಿದಾಗ ನಾವು ಬ್ರಿಟಿಷರನ್ನು ಬಗ್ಗಿಸ್ಬೋದು ಅಂತಕ್ಕಂಥ ವ್ಯಾವಹಾರಿಕವಾಗಿರ್ತಕ್ಕಂಥ ಸಲಹೆಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಏನು ಗುಟ್ಟಾಗಿ ಕಿವಿಲಿ ಹೇಳಲಿಲ್ಲ. ಅದಾಗ 6 ತಿಂಗಳಿಗೆ ನೇತಾಜಿ ದೇಶದಿಂದ ಹಕ್ಕಿ ಥರ ಹಾರ್ತಾರೆ. ಆಮೇಲೆ ಏನು ನಡೀತು ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೆಹರು ಪ್ರಣೀತವಾಗಿರ್ತಕ್ಕಂಥ ಸರ್ಕಾರ ಆಗಿನ ಶಿಕ್ಷಣ ಮಂತ್ರಿಗಳ ಮುಖಾಂತರ ಒಂದು ಕರಿ ಪರದೆಯನ್ನೇ ಎಳೆದುಬಿಟ್ಟಿದ್ದ ಅನ್ಸಲಿ. ಅದನ್ನು ನಾವು ಇತಿಹಾಸದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಯಾರು ಓದೋದೇ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನಡೆಸಿರ್ತಕ್ಕಂಥ ದಾಳಿ ಕಾರಣಕ್ಕೆ ಬ್ರಿಟಿಷರ ಮಧ್ಯದಲ್ಲಿ ಎಷ್ಟು ಅನಾಹುತ ಸೃಷ್ಟಿ ಆಯಿತು ಅನ್ನೋದನ್ನು ಇವತ್ತು ಇತಿಹಾಸ ನಮಗೆಲ್ಲೂ ಕೂಡ ಶಾಲೆಯ ಪಠ್ಯಪುಸ್ತಕದಲ್ಲಿ ಕಲಿಸ್ಕೊಡೋದಿಲ್ಲ. ಹೇಳಿದ್ರು ಅನ್ಸತ್ತೆ. 2 ನೇಷನ್ ಥಿಯರಿಗೆ ಸಾವರ್ಕರ್ ಒಪ್ಕೊಂಡ್ರು ಅಂತ. 2 ನೇಷನ್ ಥಿಯರಿ ಅತ್ಲಾಗ ಮಾಡೋಣ ಅಂತ ಯಾವಾಗ ಹೇಳಿದ್ದವರು ಪರಿಸ್ಥಿತಿಯ ಗಂಭೀರತೆ 45-46 ಸಂದರ್ಭದಲ್ಲಿ ನೋಡಿದಾಗ. ಆದರೆ ಸಿಂಧಿಗೆ ಪ್ರವಾಸ ಮಾಡಿದ್ರು ಅವರು, ಕರಾಚಿಗೆ ಪ್ರವಾಸ ಮಾಡಿದ್ರು, ಅಸ್ಸಾಮಿಗೆ ಪ್ರವಾಸ ಮಾಡಿದ್ರು, ಕಲ್ಕತ್ತಾಕ್ಕೆ ಪ್ರವಾಸ ಮಾಡಿದ್ರು. ಈ ಎಲ್ಲ ಕಡೆಗಳಲ್ಲಿ ಪ್ರವಾಸ ಮಾಡಿದಾಗ ಅವ್ರು ಏನು ಹೇಳಿದ್ದು ಅಂತ ಕೇಳಿದರೆ, ಹಿಂದೂಗಳ ಹಿತಕ್ಕೋಸ್ಕರ ನಾವು ಅಖಂಡವಾಗಿರ್ತಕ್ಕಂಥ ಭಾರತವನ್ನು ಸಂರಕ್ಷಿಸ್ಕೊಳ್ಬೇಕು ಹೇಳ್ತಾರೆ. ಅವ್ರು ಸಿಖ್ ಬಂಧುಗಳಿಗೆ ವಿನಂತಿ ಮಾಡ್ತಾರೆ, ನೀವು ಸಿಖ್ ಅಂತ ಬರ್ಸಿ ಪರವಾಗಿಲ್ಲ, ಆದರೆ ಸಿಖ್ ಹಿಂದೂಗಳು ಅಂತ ಬರ್ಸಿ. ಯಾಕಂದರೆ ಸೆನ್ಸಸ್ನಲ್ಲಿ ಆ ಹಿಂದೂ ಅನ್ನೋದನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಬರೀ ಸಿಖ್ ಅಂತ ಬರೆಸ್ಬೇಡಿ. ಬೌದ್ಧ ಸನ್ಯಾಸಿಗಳನ್ನ, ಬೌದ್ಧ ಭಿಕ್ಷುಗಳನ್ನ ಹೋಗಿ ಭೇಟಿ ಆಗ್ತಾರೆ, ಬೌದ್ಧ ಮಹಾಸಂಘದವ್ರನ್ನ ಭೇಟಿ ಆಗ್ತಾರೆ. ನೀವು ಬುದ್ಧಿಸ್ಟ್ ಅಂತ ಬರ್ಸಿ, ನೀವು ಬೌದ್ಧ ಧರ್ಮೀಯರು ಅಂತ ಬರ್ಸಿ, ತೊಂದರೆ ಇಲ್ಲ. ಆದರೆ ಬೌದ್ಧ ಹಿಂದೂಗಳು ಅಂತ ಬರ್ಸಿ, ಜೈನ ಹಿಂದೂಗಳು ಅಂತ ಬರ್ಸಿ. ಕೈಕಾಲಿಡಿದು ಎಲ್ಲರ ಹತ್ರ ಮಾತಾಡ್ತಾರೆ, ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾರೆ. ಆದರೆ ಆಗಲೇ ಚರ್ಚಿನ ಪ್ರಭಾವದಲ್ಲಿ ಇದ್ದಂಥ ಇವತ್ತಿನ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗದವರು, ವನವಾಸಿಗಳು, ಅವರು ತಮ್ಮನ್ನು ತಾವು ಟ್ರೈಬ್ ಅಂತ ಬರೆಸ್ತಾರೆ. ಇವತ್ತು ಬಾಂಗ್ಲಾದೇಶ ನಮ್ಮಿಂದ ದೂರ ಆಗಲಿಕ್ಕೆ, ಆ ಭೂಭಾಗ ದೂರ ಆಗಲಿಕ್ಕೆ ಅತ್ಯಂತ ದೊಡ್ಡ ಕಾರಣಗಳಲ್ಲಿ ಆ ವನವಾಸಿ ಬಂಧುಗಳು, ಬುಡಕಟ್ಟು ಬಂಧುಗಳು ಸ್ವಲ್ಪ ಜಾಗರೂಕವಾಗಿ ತಮ್ಮ ಜಾತಿ ಜೊತೆಗೆ, ತಮ್ಮ ಪಂಥದ ಜೊತೆಗೆ ತಾವು ಹಿಂದೂ ಅಂತ ಬರ್ತಿದ್ದಿದ್ರೆ ಇವತ್ತು ಇರ್ತಕ್ಕಂಥ ದಾರುಣವಾಗಿರ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಇರ್ತಿರಲಿಲ್ಲ. ಯಾಕಂದರೆ ಅವ್ರು ಚಕ್ಮ ಅಂತ ಬರ್ಸಿದ್ರು. ಚಕ್ಮಾ ಅಂತ ಒಂದಷ್ಟು ಹೆಸರಿತ್ತು, ಹಿಂದೂ ಅಂತ ಒಂದಷ್ಟು ಹೆಸರಿತ್ತು, ಬಹುಸಂಖ್ಯಾತವಾಗಿ ಮುಸಲ್ಮಾನ್ ಅಂತ ಹೆಸರಿತ್ತು. ಆ ಚಕ್ಮಾಗಳು ಕೂಡ ಹಿಂದೂ ಅಂತ ಬರ್ಸಿದ್ದಿದ್ರೆ ಆ ಭೂಭಾಗ, ಸಿಲ್ಹೆಟ್ ಮುಂತಾದ ಭೂಭಾಗ ನಮ್ಮ ಹತ್ರನೇ ಇರ್ತಿತ್ತು. ಸಾವರ್ಕರ್ ಅಲ್ಲಿಗೆಲ್ಲ ಪ್ರವಾಸ ಮಾಡಿದ್ರು. ಇವತ್ತು ಸಾವರ್ಕರ್ ಅವ್ರ ಬಗ್ಗೆ ಬೆರಳೆತ್ತುತ್ತಾರೆ. ಸಾವರ್ಕರ್ ಅವ್ರ ಬಗ್ಗೆ ಇವತ್ತು ನಿಂದನೆಯ ಕೆಲಸವನ್ನು ಮಾಡ್ತಾರೆ ಅನ್ಸಲಿ. ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸದ ಆಯಾಮ ನೋಡಿ ಅಸ್ಸಾಂನಲ್ಲಿ ಅವ್ರು ಹೇಳ್ತಾರೆ, ನೀವು ಇದೇ ರೀತಿಯಲ್ಲಿ ಅಲ್ಲಿಂದ
ಮುಸಲ್ಮಾನರು, ಬಾಂಗ್ಲಾದೇಶಿ ಮುಸಲ್ಮಾನರು ಇಲ್ಲಿಗೆ ಬರ್ತಾನೆ ಇದ್ರೆ ಅಸ್ಸಾಂ ಈ ದೇಶದೊಳಗೆ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ನೆಹರು ಹೇಳಿದ್ದೇನು, ಖಾಲಿ ಜಾಗ ಎಲ್ಲಿದೆ ಅವ್ರು ಬರೋದನ್ನು ಹೇಗೆ ತಡೆಯೋಣ? ಅರೆ ಹಂಗಂದರೆ ನೆಹರು ಇರ್ತಾ ಇದ್ದಿದ್ದು ತೀನ್ಮೂರ್ತಿ ಭವನ್ ಇದೆ ಅಲ್ಲಿ ದೆಹಲಿಯಲ್ಲಿ, ಅದು ವಿಪರೀತ ದೊಡ್ಡ ಕಾಂಪೌಂಡು. ಆ ಕಾಂಪೌಂಡ್ ಒಳಗೂ ಯಾರಾದರೂ ಪ್ರಧಾನಮಂತ್ರಿ ಮನೆ ಒಳಗೆ ಯಾರಾದರೂ ಬಂದು ಟೆಂಟ್ ಹಾಕ್ಕೊಂಡ್ರೆ ಖಾಲಿ ಜಾಗದಲ್ಲಿ ಯಾರನ್ನಾದ್ರೂ ತಡೆಯೋಕ್ಕಾಗತ್ತಾ ಅಂತ ನೆಹರು ಕೇಳ್ತಿದ್ರ? ಒಂದು ಕಡೆಯಿಂದ ಕಾಶ್ಮೀರದ ಬಗ್ಗೆ ಹೇಳ್ತಾರೆ, ವೇರ್ ನಾಟ್ ಇವನ್ ಎ ಬ್ಲೇಡ್ ಆಫ್ ಗ್ರಾಸ್ ಗ್ರೋಸ್ ದೇರ್ ಅಂತ ಭೂಮಿ ನಮಗೆ ಯಾಕೆ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಅಸ್ಸಾಮಿನ ಕಾರ್ಯಕರ್ತರಿಗೆ, ಯಾರಿಗೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿತ್ತು. ಅಸ್ಸಾಮಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾರೆ, ಖಾಲಿ ಜಾಗದಲ್ಲಿ ಯಾರಾದರೂ ಬಂದು ಟೆಂಟ್ ಹಾಕ್ಕೊಂಡ್ರೆ ನಾವು ಹೇಗೆ ತಡೆಯೋಕ್ಕಾಗತ್ತೆ? ಗೋಪಿನಾಥ್ ಬೊರಡಾಲಾಯ್ ಅಂತ ಒಬ್ಬ ಮನುಷ್ಯ, ಮಹಾಪುರುಷ ಅಸ್ಸಾಂನಲ್ಲಿದ್ದಾರೆ. ಅವ್ರು ಧರಣಿ ಕೂತ್ಕೊಳ್ಳದೆ ಇದ್ದಿದ್ರೆ ಗಾಂಧೀಜಿ ಕಣ್ಣು ಕೂಡ ತೆರಿತಾ ಇರಲಿಲ್ಲ. ಜವಾಹರ್ಲಾಲ್ ನೆಹರು ಅಂತೂ ಪರ್ಮನೆಂಟಾಗಿ ಮುಚ್ಕೊಂಡೇ ಬಿಟ್ಟಿದ್ರು. ಯಾಕಂದರೆ ಅವ್ರಿಗೆ ಸಿಕ್ಬಿಟ್ಟಿತ್ತು ಬೆಚ್ಚಗಿರೋ ಕುರ್ಚಿಯನ್ನು, ಸಿಕ್ಕಿ ಆಗಿತ್ತು ಬೆಚ್ಚಗಿರೋ ಕುರ್ಚಿ. ಗೋಪಿನಾಥ್ ಬೊರಡಾಲಾಯ್ ಗುವಾಹಟಿಯಲ್ಲಿ ಧರಣಿ ಆರಂಭ ಮಾಡ್ತಾರೆ. ಆ ಇಡೀ ಧರಣಿಗೆ ಸಾವರ್ಕರ್ ಅವ್ರ ಬೆಂಬಲ ಇರುತ್ತೆ, ಕಲ್ಪನೆ ಕೂಡ ಇರುತ್ತೆ. ಗೋಪಿನಾಥ್ ಬೊರಡಾಲಾಯ್ ಧರಣಿ ಆರಂಭ ಆಗಿದ್ದರಿಂದ ಗಾಂಧೀಜಿ ಕಣ್ಣು ತೆರೆಯುತ್ತೆ. ಆಮೇಲೆ ಗಾಂಧೀಜಿ ಪಾತ್ರ ವಹಿಸಿ ಇವತ್ತು ನಮಗೇನು ಪೂರ್ವೋತ್ತರ ಅಂತ ನಾರ್ತ್ ಈಸ್ಟ್ ಅಂತ ಒಂದು ಸ್ವಲ್ಪ ಇದೆಯೋ ನಮ್ಮ ಕೈಲಿ, ಅದು ನಮ್ಮ ಕೈಲಿ ಉಳ್ಕೊಳ್ಳುತ್ತೆ. ಇಲ್ದಿದ್ರೆ ಅದು ಯಾವುದು ನಮ್ಮ ಕೈಲಿ ಉಳ್ಕೊಳ್ತಾ ಇರಲಿಲ್ಲ. ಇವತ್ತು ನೀವು ಪಶ್ಚಿಮ ಬಂಗಾಳದ ಹತ್ರ ಭಾರತದ ಭೂಪಟವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ನಮಗೆ ಭಾಳ ಅಸಹಜವಾಗಿ ಕಡೆಗೆ ಆ ಭೂಭಾಗ ಉಳ್ಕೊಂಡ್ಬಿಟ್ಟಿದೆ. ಏನೇ ತಂತ್ರಕ್ಕೆ ಇದಿಷ್ಟು ಬಲಿಯಾಗ್ಬಿಡ್ತು. ಆದರೆ ಒಬ್ಬ ಗೋಪಿನಾಥ್ ಬೊರಡಾಲಾಯ್ ಕಾರಣಕ್ಕೆ ಇವತ್ತು ನಾರ್ತ್ ಈಸ್ಟ್ ನಮ್ಮ ಹತ್ರ ಉಳ್ಕೊಳ್ತು. ಸಾವರ್ಕರ್ ಇದನ್ನು ಭಾಳ ಮುಂಚೆನೇ ವಿಜುವಲೈಸ್ ಮಾಡಿದ್ರು. ಹಾಗಾಗಿ ಅವ್ರು ಅಲ್ಲಿದ್ದಂಥ ಟ್ರೈಬ್ಸ್ಗೆ, ಅಲ್ಲಿದ್ದಂಥ ಜನಜಾತಿ ಬಂಧುಗಳಿಗೆ, ಅಲ್ಲಿದ್ದಂಥ ಬುಡಕಟ್ಟಿನವ್ರಿಗೆ ನೀವು ಬರೀ ಟ್ರೈಬ್ ಅಂತ ಬರೆಸಬೇಡಿ, ನೀವು ಟ್ರೈಬ್ ಜೊತೆಗೆ ಹಿಂದೂ ಅಂತಲೂ ಕೂಡ ಬರ್ಸಿ. ನೀವು ಹಿಂದೂ ಅಂತ ಬರ್ಸಿದ್ರೆ ಮೆಜಾರಿಟಿ ಹಿಂದೂ ಆಗುತ್ತೆ, ಭಾರತದಲ್ಲಿ ಉಳ್ಕೊಳ್ಳುತ್ತೆ ಭೂಭಾಗ. ಆದರೆ ಅಷ್ಟೊತ್ತಿಗಾಗಲೇ ಚರ್ಚೆನ ಪ್ರಭಾವ ತುಂಬ ದೊಡ್ಡದಾಗಿದ್ದರಿಂದ ಇವತ್ತು ಆ ಭಾಗದಲ್ಲಿ ನಮಗೆ ಭಾರತ ಸಿಕ್ಕಲಿಲ್ಲ. 42-43ರಿಂದ ಆಂದೋಲನ ಆರಂಭ ಮಾಡ್ತಾರೆ, ಸೈನ್ಯಕ್ಕೆ ಸೇರಿ ಅಂತ. ಗಾಂಧೀಜಿ ಸ್ವಾತಂತ್ರ್ಯ ಬಂದ ಹೊಸಲಿನಲ್ಲಿ ಉಳಿದೆಲ್ಲ ಕೆಲಸಗಳಲ್ಲಿ ಪೂಜ್ಯರಾಗಿದ್ದರು ಕೂಡ, ಉಳಿದೆಲ್ಲ ಕೆಲಸಗಳಲ್ಲಿ 100% ನಾವು ಅದನ್ನು ಪೂಜನೀಯತೆಯಿಂದ ನೋಡಿದ್ರು ಕೂಡ, ಸ್ವಾತಂತ್ರ್ಯ ಬಂದ ಹೊಸಲಿನಲ್ಲಿ ವಾಟ್ ಇಸ್ ದ ನೀಡ್ ಆಫ್ ಆರ್ಮಿ ಅಂತ ಕೇಳಿದರು ಗಾಂಧೀಜಿ. ವಾಟ್ ಇಸ್ ದ ನೀಡ್ ಆಫ್ ಆರ್ಮಿ ಅಂತ ಕೇಳಿದ್ರು. ಯೋಚನೆ ಮಾಡಿ ಒಂದ್ಸಲಿ, 42-43 ಸಾವರ್ಕರ್ ಸೈನ್ಯ ಭರ್ತಿ ಆಂದೋಲನ ಆರಂಭ ಮಾಡ್ತಾರೆ. 45ನೇ ಇಸ್ವಿ ಅಷ್ಟೊತ್ತಿಗೆ ಮುಸ್ಲಿಂ ಲೀಗು ಠರಾವ್ ಮಂಡಿಸುತ್ತೆ, ಸೇನೆಯಲ್ಲಿ 70% ಹಿಂದೂಗಳಾಗ್ಬಿಟ್ಟಿದ್ದಾರೆ, ಇದು ಅನ್ಯಾಯ ಅಂತ. ನಾರ್ಮಲ್ ಆಗಿ ಆಗಿರಲಿಲ್ಲ ಅದು. ಸಾವರ್ಕರ್ ತನ್ನ ಅಭಿನವ ಭಾರತ ಸಂಘಟನೆಯ ಮುಖಾಂತರ ಇಡೀ ದೇಶಾದ್ಯಂತ ಕಾರ್ಯಕರ್ತರನ್ನ ಪ್ರವಾಸ ಮಾಡಿಸಿ ಅವರು ಹಿಂದೂ ಯುವಕರನ್ನು ನೀವು ಸೇನೆಗೆ ಭರ್ತಿ ಮಾಡಿ, ನೀವು ಖಾಸಗಿಯಾಗಿ ಬಂದೂಕು ಇಟ್ಕೊಂಡಿದ್ರೆ ಅಪರಾಧಿ, ಆದರೆ ಸೈನಿಕರಾಗಿ ಬಂದೂಕು ಇಟ್ಕೊಂಡಿದ್ರೆ ನೀವು ಸೈನಿಕರು ದೇಶಭಕ್ತರು, ನೀವು ಸೈನಿಕರಾಗಿ ಬಂದೂಕು ಇಟ್ಕೊಳ್ಳಿ, ಆಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಏನಕ್ಕೆ ಬೇಕಾಗುತ್ತೆ ಅನ್ನೋದನ್ನು ಆಮೇಲೆ ಯೋಚನೆ ಮಾಡೋಣ ಅಂತ ಸಾವಿರಾರು ಜನ ಯುವಕರನ್ನು ಸೈನ್ಯಕ್ಕೆ ಸೇರಿಸೋದ್ರಲ್ಲಿ ಸಾವರ್ಕರ್, ಅಭಿನವ ಭಾರತ ಮತ್ತು ಹಿಂದೂ ಮಹಾಸಭಾ ಭಾಳ ಯಶಸ್ವಿ ಆಗುತ್ತೆ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 93% ಮುಸಲ್ಮಾನ್ ಸೈನಿಕರು ಅವರು ಪಾಕಿಸ್ತಾನದ ಸೈನ್ಯವನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ನಾನು ದಾಖಲೆಗಳನ್ನ ಕೊಟ್ಟು ಮಾಡ್ತಾ ಇದ್ದೀನಿ ನಿಮಗೆ. ಆಯ್ಕೆ ಇತ್ತು, ಸರ್ಕಾರದ ವ್ಯವಸ್ಥೆಯಲ್ಲಿದ್ದಂಥ ಎಲ್ರಿಗೂ ಕೂಡ ಆಯ್ಕೆ ಇತ್ತು, ನೀವು ಎಲ್ಲಿಗೆ ಹೋಗ್ಬೋದು ಅಂತ. 93% ಮುಸಲ್ಮಾನ್ ಸೈನಿಕರು ಅವರು ಪಾಕಿಸ್ತಾನವನ್ನು ಆಯ್ಕೆ ಮಾಡ್ಕೊಂಡು ಹೋದಾಗ ಅಕಸ್ಮಾತ್ ಅಭಿನವ ಭಾರತ ಮತ್ತು ಸಾವರ್ಕರ್ ಸೈನ್ಯ ಭರ್ತಿ ಆಂದೋಲನವನ್ನು ತಗೊಳ್ಳದೇ ಇದ್ದಿದ್ರೆ 7-8 ವರ್ಷಗಳಿಂದ ಭಾರತದ ಸೈನ್ಯದಲ್ಲಿ ಇನ್ಯಾರು ಇರ್ತಿದ್ರು ಅಂತ ನೀವೇ ಯೋಚನೆ ಮಾಡಿ. ಆ ಸಂದರ್ಭದಲ್ಲಿ ಇನ್ಯಾರು ಇರ್ತಿದ್ರು ಅಂತ ಯೋಚನೆ ಮಾಡಿ. ದೇಶವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸತ್ಯಾಗ್ರಹದ ಜೊತೆಗೆ ಈ ಥರದ ತುಂಬ ಜನರ ಬಹುದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ಕೂಡ ಇದೆ, ತುಂಬ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ಇದೆ. ಚೀನಾ ಯುದ್ಧ ಬಂತು, ಸಾವರ್ಕರ್ ಅವರು ಎಚ್ಚರಿಸಿದ್ರು. 1-2 ದಿನಕ್ಕೆ ಮುಂಚೆ ಅಲ್ಲ, 8 ವರ್ಷದ ಕೆಳಗೆ ಎಚ್ಚರಿಸಿದ್ರು. ಗುರೂಜಿಯವರು ಎಚ್ಚರಿಸಿದ್ರು 6-7 ವರ್ಷದ ಕೆಳಗೆ. ಪಂಡಿತ್ ದೀನ್ ದಯಾಳ್ರು ಜನಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಎಚ್ಚರಿಸ್ತಾನೇ ಇದ್ದರು. ಇಲ್ಲ, ಸರಿ ಹೋಗ್ತಾ ಇಲ್ಲ, ಹಿಂದಿ ಚೀನಿ ಬಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಬಾಯಿ ಅಂತಕ್ಕಂಥ ವ್ಯವಹಾರ ನಡೆಸಬೇಕು ಅಂದ್ರೆ ನಡೆಸಿ, ಆದರೆ ಸೇನೆಯೂ ಸಿದ್ಧಗೊಳಿಸಿ ಅಂತ. ಆದರೆ ಸೇನೆಗೊಂದು ಶೂ ತರಲಿಲ್ಲ, ಸೇನೆಗೊಂದು ಶಸ್ತ್ರ ತರಲಿಲ್ಲ. ನನ್ನ ವಿದೇಶಾಂಗ ನೀತಿಯಿಂದಾನೇ ನಾನು ಜಗತ್ತನ್ನು ಗೆದ್ಕೊಳ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿದ್ದಂಥ ಜವಾಹರ್ಲಾಲ್ ನೆಹರು 8 ವರ್ಷದ ಕೆಳಗೆ ಸಾವರ್ಕರ್ ಎಚ್ಚರ ಕೊಡ್ತಾರೆ.
ಸಹೃದಯತೆಯಿಂದ ಎಚ್ಚರ ಕೊಡ್ತಾರೆ. ವಿರೋಧ ಮಾಡಲಿಲ್ಲ ಅವ್ರ ಸರ್ಕಾರವನ್ನು, ಬಟ್ ಪತ್ರ ಬರೀತಾರೆ, ಈ ನೀತಿ ಕಾರಣಕ್ಕೆ ನಿಮಗೆ ಸಮಸ್ಯೆ ಆಗುತ್ತೆ, ಚೀನಾವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅದು ಜಗತ್ತಿನಲ್ಲಿ ವಿಸ್ತರಣಾವಾದಿಯಾಗಿ ಹೋಗ್ತಾ ಇದೆ, ಹೀಗಾಗಿ ನಾವು ಭಾರತ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದ್ಕೊಂಡು ಅವರು ನೇರ ಪತ್ರ ಬರೀತಾರೆ. ಅದೇ ರೀತಿ ಪೂಜನೀಯ ಗುರೂಜಿಯವರು ಬರೀತಾರೆ, ಅದೇ ರೀತಿ ಶ್ರದ್ಧೆ ದೀನದಯಾಳ್ ಉಪಾಧ್ಯಾಯರು ಬರೀತಾರೆ. ಯಾರು ಹೇಳಿದ್ದನ್ನು ನೆಹರು ಕೇಳಲಿಲ್ಲ. ಇವತ್ತು ನಾವು ನೋಡ್ತೀವಿ 62ರ ದುಸ್ಸಾಹಸದ ಕಾರಣಕ್ಕೆ ಇವತ್ತು ಚೀನಾ ಈ ಕ್ಷಣಕ್ಕೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಭಾರತದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡುತ್ತೆ. ಸಾವರ್ಕರ್ ಈ ದೇಶದ ಸುರಕ್ಷೆಗೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಈ ದೇಶದ ನ್ಯಾಷನಲ್ ಸೆಕ್ಯೂರಿಟಿಗೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಅವ್ರ ಪಾತ್ರವನ್ನು ಎಂದಿಗೂ ಕೂಡ ನಾನು ಅಂದ್ಕೊಳ್ತೀನಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಸಾವರ್ಕರ್ ಬಹು ಆಯಾಮಿ ವ್ಯಕ್ತಿತ್ವ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಅವರ ಕಥೆಯನ್ನು ನಾನು ನಿಲಿಮೆ ಎಲ್ಲ ತಂಡದವ್ರಿಗೆ ನಾನು ವಿನಂತಿ ಮಾಡ್ತೀನಿ. ಹೀಗೆ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ, GB ಹರೀಶನ್ನ, ಉದಯ್ ಮಾವ್ಕರ್ನ, ವಿಕ್ರಮ್ ಸಂಪತ್ತನ್ನ, ಮಧ್ಯದಲ್ಲಿ ನಮ್ಮ ನಾನಾಗರಾಜನ್ನು ಕರೆಸಿ ಎಲ್ಲರ ಭಾಷಣದ ಮಧ್ಯದಲ್ಲಿ ಒಂದೊಂದು ಸಾವರ್ಕರ್ ಹಾಡು ಹೇಳಿಸಿ ರಾತ್ರಿ ಜಾಗರಣೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ತುಂಬುತ್ತೆ ಟೌನ್ ಹಾಲ್. ಯಾಕಂದರೆ ಆ 4 ಜನರ ಮಹನೀಯರ ಭಾಷಣ ಚೆನ್ನಾಗಿರುತ್ತೆ ಖಂಡಿತ, ನಾನಾಗರಾಜ್ ಅವರ ಹಾಡು ಕೂಡ ಚೆನ್ನಾಗಿರುತ್ತೆ ಖಂಡಿತ. ಆದರೆ ಸಾವರ್ಕರ್ ವ್ಯಕ್ತಿತ್ವ ಹಾಗೆ ಜಾಗರಣೆ ಮಾಡ್ತಾ ಕೇಳ್ಬೋದಾಗಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರತ. ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನನ್ನು ತಾನು ಹವಿಸ್ಸನ್ನಾಗಿ ಅರ್ಪಿಸ್ಕೊಂಡ್ರು ಅವರು. ಇಡೀ ಮನೆ ಹವಿಸ್ಸಾಗಿ ಅರ್ಪಿಸ್ಕೊಳ್ತಾನೆ. ಇನ್ನೊಂದು ಕಡೆಯಿಂದ ನೋಡಿದ್ರೆ ಈಗ ತಾನೇ ನಾವು ಹಾಡು ಕೇಳಿದ ಸಾಹಿತ್ಯ ಮತ್ತು ಲೇಖನಿಯಿಂದ ಪ್ರಚಂಡವಾಗಿರ್ತಕ್ಕಂಥ ದೇಶಭಕ್ತಿಯ ಭಾವನೆಯನ್ನು ಅವರು ಇಡೀ ದೇಶದಲ್ಲಿ ಅರಳಿಸ್ತಾ ಹೋದ್ರು. ಮೇಯರ್ ಅನ್ನೋ ಶಬ್ದಕ್ಕೆ ಮಹಾಪೌರ ಅನ್ನೋ ಶಬ್ದ ತಂದಿದ್ದವರು, ಕಾರ್ಪೊರೇಷನ್ ಅನ್ನೋ ಶಬ್ದಕ್ಕೆ ನಗರ ಪಾಲಿಕೆ ಅನ್ನೋ ಶಬ್ದವನ್ನು ಆಲ್ಟರ್ನೇಟಿವ್ ಆಗಿ ತಂದಿದ್ದವರು, ಮಾರ್ಟಿಯರ್ ಅಲ್ಲ, ಶಹೀದ್ ಅಲ್ಲ, ಹೇಳ್ತಾ ಇದ್ದೀನಿ ನಿಮಗೆ, ಕಿವಿ ತೆಗೆದು ಕೇಳ್ಕೊಳ್ಳಿ ಅನ್ಸಲ್ಲ. ಮಾರ್ಟಿಯರ್ಸ್ ಅಲ್ಲ, ಶಹೀದ್ ಅಲ್ಲ, ಹುತಾತ್ಮ ಅಂತ ಬರೀಬೇಕು ಅಂತ ಹೇಳ್ಕೊಟ್ಟವ್ರು ಅವರು. ನಾವು ತುಂಬ ರೆಸ್ಟ್ ಇನ್ ಪೀಸ್ ಅಂತ ಬರಿತೀವಿ, ಎಲ್ಲಾದರೂ ಹೋಗಿ ದಾಖಲೆಗಳಲ್ಲಿ ರೆಸ್ಟ್ ಇನ್ ಪೀಸನ್ನು ಅರ್ಥವನ್ನು ಹುಡುಕಿ ಅನ್ಸಲಿ. ಅದಾದಮೇಲೆ ನೀವು ರೆಸ್ಟ್ ಇನ್ ಪೀಸನ್ನು ಬರೆಯೋದನ್ನು ನಿಲ್ಲಿಸ್ತಿರಲಿಲ್ಲ ಅನ್ಸಲಿ. ಹಾಗೆ ಶಹೀದ್ ಅನ್ನೋದನ್ನು ಬರೆಯೋದನ್ನು ನಿಲ್ಲಿಸ್ತೀರಿ ನೀವು ಅನ್ಸಲಿ. ಅವ್ರು ಹುತಾತ್ಮ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಇಂಟರ್ವಲ್ ಅಂತಕ್ಕಂಥ ಶಬ್ದಕ್ಕೆ ಮಧ್ಯಂತರ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಹೀಗೆ ಪೌರ, ಮಹಾಪೌರ, ಮಧ್ಯಂತರ, ಹುತಾತ್ಮ, ಈ ಥರದ ಸಾವಿರಾರು ಶಬ್ದಗಳನ್ನ ಮರಾಠಿ ಮತ್ತು ಹಿಂದಿಯನ್ನು ಏಕಕಾಲದಲ್ಲಿ ಶುದ್ಧೀಕರಿಸ್ಕೊಳ್ಬೇಕು ಅನ್ನುವಂಥ ಬಹುದೊಡ್ಡ ಆಂದೋಲನವನ್ನು ಆರಂಭ ಮಾಡ್ತಾರೆ. ಇವತ್ತು ನಾವು ಅವ್ರಿಗೆ ಹೇಳಿರ್ತಕ್ಕಂಥ ಶಬ್ದವನ್ನು ನಾವು ಇವತ್ತು ಬೆಂಗಳೂರಿನಲ್ಲೂ ಕೂಡ ಉಪಯೋಗಿಸ್ತೀವಿ. ಅದು ಎಲ್ಲ ಭಾಷೆಗಳ ಶಬ್ದ ಆಗಿದೆ. ಮಹಾಪೌರ, ಪೌರ ಅಂತಕ್ಕಂಥದ್ದು ಎಲ್ಲ ಭಾಷೆ ಶಬ್ದ ಆಗಿದೆ. ನಗರ ಪಾಲಿಕೆ ಅನ್ನೋದು ಇವತ್ತು ಮರಾಠಿ, ಕನ್ನಡ ಅಂತಿಲ್ಲ, ಎಲ್ಲ ಭಾಷೆಯಲ್ಲೂ ನಗರ ಪಾಲಿಕೆ ಅನ್ನೋ. ಹೀಗೆ ಭಾಷೆ ವಿಷಯದಲ್ಲೂ ಕೂಡ ಅವರು ಅದೇ ರೀತಿ ಬಹುದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು. ಸಮಾಜ ಸುಧಾರಣೆಯಲ್ಲಿ ವಿಷಯದಲ್ಲಿ ಅವರು ವಹಿಸಿರ್ತಕ್ಕಂಥ ಪಾತ್ರದ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಅಂತ ಹೋಗೋದಿಲ್ಲ. ಯಾಕೆಂದರೆ ಮಹೇಶ್ ಅವರು ಸವಿಸ್ತರವಾಗಿ ಅದನ್ನು ಸವಿಸ್ತರವಾಗಿದ್ದಾರೆ. ನಾನು ಹೇಳಿದರೆ ಬಹುತೇಕ ರಿಪೀಟ್ ಆಗುತ್ತೆ, ಯಾಕಂದರೆ ಅವ್ರ ಭಾವನೆ ಜೊತೆಗೂ ಹೇಳಿದ್ದಾರೆ. ನಾನು ಹೇಳಿದ್ರೆ ಅದು ಪುನರಾವರ್ತನೆ ಆಗುತ್ತೆ. ಆದರೆ ವಿಠೋಬ ಮಂದಿರದ ಪ್ರವೇಶ, ಪತಿತ ಪಾವನ ಮಂದಿರದ ಸ್ಥಾಪನೆ, ಸಹಪಂಕ್ತಿ ಭೋಜನ ಅನ್ನೋದನ್ನು ಒಂದು ಆಂದೋಲನ ಮಾಡಿರ್ತಕ್ಕಂಥ ವ್ಯಕ್ತಿ. ಮತ್ತು ಅಸ್ಪೃಶ್ಯತೆ ಬಗ್ಗೆ ಇವತ್ತು ನಮ್ಮ ವೇದಿಕೆಯಲ್ಲಿರುವಂಥ ವಾಕ್ಯದ ಜೊತೆಗೆ ಅವರು ಮಹೇಶ್ ಅವರು ಹೇಳಿರ್ತಕ್ಕಂಥ 100 ವಾಕ್ಯಗಳು ಮಾತ್ರ ಅಲ್ಲ, ಬರೀ ಅದನ್ನೊಂದು ಸಾಹಿತ್ಯವಾಗಿ ಬರವಣಿಗೆಯಾಗಿ ನೋಡಲಿಲ್ಲ, ಬಟ್ ಬದುಕಿನ ಆದರ್ಶವಾಗಿ ನೋಡಿ ಅದನ್ನು ಪ್ರಾಕ್ಟೀಸ್ನಲ್ಲಿ ತರಲಿಕ್ಕೆ, ವ್ಯವಹಾರದಲ್ಲಿ ತರಲಿಕ್ಕೆ ಅವರು ನಡೆಸಿದಂಥ ಆಂದೋಲನಗಳು. ಮತ್ತು ಅವ್ರಿಗೂ ಬಾಬಾ ಸಾಹೇಬ್ರಿಗೂ ಇದ್ದಂಥ ಅತ್ಯಂತ ಗನಿಷ್ಠವಾಗಿರ್ತಕ್ಕಂಥ ಸಂಬಂಧ. ಅವರೊಬ್ಬ ಸರ್ವಶ್ರೇಷ್ಠ ಸಮಾಜ ಸುಧಾರಕರಾಗಿ ಆ ಸಂದರ್ಭದಲ್ಲಿ ಹೊರಹೊಮ್ಮದು. ಮಹೇಶ್ ಅವರು ಸರಿಯಾಗಿ ಹೇಳಿದರು, ಈಗ ಸ್ವಲ್ಪ ಸುಲಭ, ಸಮಾಜ ಸ್ವಲ್ಪ ತೆರ್ಕೊಳ್ತಾ ಇದೆ, ಆಂದೋಲನಗಳು ಬಹುದೊಡ್ಡ ಪ್ರಮಾಣದಲ್ಲಿ ನಡೆದಿದೆ, ಹಾಗೆ ಶಿಕ್ಷಣ ಕೂಡ ಭಾಳ ದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆ ತಂದಿದೆ. ಆದರೆ ಸಾವರ್ಕರ್ ಸಹಪಂಕ್ತಿ ಭೋಜನ ಪ್ರಾರಂಭ ಮಾಡಿದಾಗ, ಅಂತರ್ಜಾತೀಯ ವಿವಾಹವನ್ನು ನಾರ್ಮಲೈಸ್ ಮಾಡಿದಾಗ, ಆ ಎಲ್ಲ ಸಂದರ್ಭಗಳು 1920, 1930, 1940 ಕರ್ಮಠ ಸಮಾಜ ಆವತ್ತಿಂದ. ಅಂಥ ಸಂದರ್ಭದಲ್ಲಿ ಸಾವರ್ಕರ್ ಎದೆಗೊಟ್ಟು ನಿಂತ್ಕೊಳ್ತಾರೆ, ಇಲ್ಲ ಬದಲಾವಣೆ ತಗೊಂಡು ಬರಬೇಕು, ಈ ಬದಲಾವಣೆ ತಗೊಂಡು ಬರಲಿಲ್ಲ ಅಂದರೆ ಹಿಂದೂ ಸಮಾಜ ಉಳಿಯೋದಿಲ್ಲ ಅಂತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಯನ್ನು ಸಮಾಜದ ಎದುರುಗಡೆ ಅವ್ರು ಹಾಕ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹೀಗೆ ಒಬ್ಬ ಸಮಾಜ ಸುಧಾರಕರಾಗಿಯೂ ಕೂಡ ಸಾವರ್ಕರ್ ಅವರು ನಮ್ಮೆದುರಿಗೆ ಒಂದು ಅತ್ಯಂತ ದೊಡ್ಡ ವ್ಯಕ್ತಿತ್ವವಾಗಿ ನಮ್ಮೆದುರಿಗೆ ಉಳ್ಕೊಳ್ತಾರೆ. ಹಾಗೆ ಸಾವರ್ಕರ್ ಬಹುದೊಡ್ಡ ಸಾಹಿತ್ಯಕಾರ.
ಸಾಹಿತ್ಯಕಾರ ಏನು ಅಂತ ಕೇಳಿದ್ರೆ ಅವ್ರು ಯಾವುದೇ ಪ್ರಶಸ್ತಿಗೆ ಬರೀಲಿಲ್ಲ, ಅವರು ಯಾವುದೇ ಪ್ರಶಸ್ತಿಗೆ ಬರೀಲಿಲ್ಲ. ಇತಿಹಾಸಕ್ಕೆ ತಿರುವು ಕೊಟ್ಟರು ಅವ್ರು ತನ್ನ ಸಾಹಿತ್ಯದ ಮುಖಾಂತರ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಕೂಡ ಅನೇಕರಿಗೆ ಗೊತ್ತಿರುವಂಥ ಸಂಗತಿ, ನಾನೇನು ಹೊತ್ತು ಅಂತ ಹೇಳೋದಿಲ್ಲ. ಸಿಪಾಯಿ ಮ್ಯೂಟಿನಿ, ಸಿಪಾಯಿ ದಂಗೆ ಅಂತ ಕರೆದಿದ್ರು 1857ರ ಸಂಗ್ರಾಮವನ್ನು. ಸಿಪಾಯಿ ದಂಗೆ ಅಂತ ಕರೆದಿದ್ರು. ನಾವು ಸಣ್ಣ ಸಣ್ಣ ಶಬ್ದಗಳ ಬಗ್ಗೆ ಯೋಚನೆ ಮಾಡಬೇಕು. ಆದಿವಾಸಿ ಅನ್ನೋ ಶಬ್ದವನ್ನು ಬ್ರಿಟಿಷರು ಕಾಯಿನ್ ಮಾಡಿದ್ರು. ನಮ್ಮ ರಾಜಕೀಯ ಪಕ್ಷಗಳು ಆಂದೋಲನಕಾರರು ಕೂಡ ಆದಿವಾಸಿ ಶಬ್ದವನ್ನು ಉಪಯೋಗಿಸಿದ್ರು. ಏನು ಆದಿವಾಸಿ ಅಂತ ಹೇಳಿದರೆ ಮೂಲದಲ್ಲೇ ಭೇದ ಭಾವವನ್ನು ಬಿತ್ತಕ್ಕಂಥ ಪ್ರಯತ್ನವನ್ನು ಆರಾಮಾಗಿ ಲೆಫ್ಟಿಸ್ಟ್ಗಳು ಮತ್ತು ಬ್ರಿಟಿಷರು ಮಾಡಿದ್ರು. ಏನು ಆದಿವಾಸಿಗಳು ಅಂತಾದರೆ ಇವ್ರು ಫಸ್ಟ್ ಇದ್ದವರು, ಇನ್ಯಾರೋ ಆನಂತರ ಬಂದವರು ಅಂತ. ಇನ್ಯಾರೋ ಆನಂತರ ಬಂದವರು ಅಂದರೆ ಬಿತ್ತಬೇಕಾದ್ರೇ ವಿಭಜನೆಯ ಭೇದ ಭಾವದ ಬೀಜ. ಹಾಗೆ ಎಲ್ಲಿ ಆ ದಂಗೆ ಬಗ್ಗೆ 1857ರ ಸಂಗ್ರಾಮದ ಬಗ್ಗೆ ಭಾರತದ ಯುವಕರ ಮನಸ್ಸಿನಲ್ಲಿ ದೇಶಭಕ್ತಿಯ ಭಾವನೆ ಅರಳಿಬಿಡುತ್ತೋ ಅಂತ ಹೇಳಿ ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು, ಸಿಪಾಯಿ ಮ್ಯೂಟಿನಿ ಅಂತ ಕರೆದ್ರು. ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಂಥ ಮೊಟ್ಟ ಮೊದಲ ವ್ಯಕ್ತಿ ಸಾವರ್ಕರ್. ಪುಸ್ತಕ ಬರೀತಾರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 10 ಭಾಷೆಗಳಿಗೆ ಭಾಷಾಂತರ ಆಗುತ್ತದೆ, 10 ಭಾಷೆಗಳಿಗೆ ಭಾಷಾಂತರ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ 2 ದೇಶಗಳಲ್ಲಿ ಪ್ರಕಟಣೆಗೆ ಮುಂಚೆ ನಿಷೇಧಕ್ಕೊಳಗಾಗುತ್ತೆ. ಶೇಕ್ಸ್ಪಿಯರ್ನ ಪುಸ್ತಕದ ರ್ಯಾಪರ್ನ ಒಳಗಡೆ, ಡಾನ್ ಕ್ವಿಜಾಟ್ನ ಪುಸ್ತಕದ ರ್ಯಾಪರ್ನ ಒಳಗಡೆ ಆ ಪುಸ್ತಕವನ್ನು ಪ್ರಿಂಟ್ ಮಾಡಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ. 1937ರಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ನ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಾಗ ಆಗಲೂ ಕೂಡ ಆ ಬ್ಯಾನನ್ನು ತೆಗೆಯೋದಿಲ್ಲ ಕಾಂಗ್ರೆಸ್ ಸರ್ಕಾರಗಳು. ಆಗ ಇನ್ನೊಂದ್ಸಲಿ ಚಳವಳಿ ಏರ್ಪಾಡು ಮಾಡ್ತಾರೆ ಅದರ ಬ್ಯಾನನ್ನು ತೆಗಿತಾಕ್ಲಿಕ್ಕೆ. ಇತಿಹಾಸದ ಸ್ವರ್ಣ ಪುಟಗಳು ಪುಸ್ತಕ ಇರ್ಬೋದು, 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕ ಇರ್ಬೋದು, ಹೀಗೆ ಸಾವರ್ಕರ್ ಅವರು ಬರೆದಿರ್ತಕ್ಕಂಥ ಅಸಂಖ್ಯವಾಗಿರ್ತಕ್ಕಂಥ ಸಾಹಿತ್ಯಗಳು ಇವತ್ತು ನಮ್ಮ ಎದುರಿಗಿದೆ. ಅದನ್ನು ಕೂಡ ನಾವೆಲ್ಲರೂ ಕೂಡ ಓದಬೇಕಂತ, ಅದನ್ನು ಕೂಡ ನಾವೆಲ್ಲರೂ ಓದಬೇಕು. ದೇಶದ ರಕ್ಷಣೆಯ ಬಗ್ಗೆ ಸಾವರ್ಕರ್ ಮಾಡಿರ್ತಕ್ಕಂಥ ಕೆಲಸಗಳು ಪುಸ್ತಕ ನಮಗೆ ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದೆ. ಉದಯ್ ಮಾರುಕರ್ ಅವರು ಸಾವರ್ಕರ್ ಜೀವನದ ಬಗ್ಗೆ ಸಾವಿರಾರು ಪುಸ್ತಕಗಳು ಬಂದಿದೆ ಅನ್ಸಲೆ. ಆದರೆ ಸಾವರ್ಕರ್ ಬದುಕಿನ ಅನೇಕ ಬೇರೆ ಬೇರೆ ಮಜಲುಗಳನ್ನ, ಆಯಾಮಗಳನ್ನ ಅದನ್ನು ಅನಾವರಣ ಮಾಡಬೇಕು. ಅದಿವತ್ತಿರ್ತಕ್ಕಂಥ ಅವಶ್ಯಕತೆ. ಒಬ್ಬ ಸಮಾಜ ಸುಧಾರಕನಾಗಿ, ರಾಷ್ಟ್ರದ ರಕ್ಷಣೆಯ ದೃಷ್ಟಿಯಿಂದ, ಸಾಹಿತ್ಯಕಾರನಾಗಿ, ಭಾಷಾ ಶುದ್ಧಿಯ ದೃಷ್ಟಿಯಿಂದ ಸಾವರ್ಕರ್ ಏನು ಕೆಲಸ ಮಾಡಿದ್ದಾರೆ ಇದನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಒಂದು ಕೆಲಸವನ್ನು ಸನ್ಮಾನ್ಯ ಉದಯ್ ಮಾರುಕರ್ ಅವರು, ಚಿರಾಯು ಪಂಡಿತ್ ಅವರು ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರ ಅವ್ರಿಗೆ ಧನ್ಯವಾದವನ್ನು ಕೂಡ ಸಮರ್ಪಿಸ್ತೇನೆ. ಐ ಥ್ಯಾಂಕ್ ಉದಯ್ ಮಾರುಕರ್ ಆ್ಯಂಡ್ ಹಿಸ್ ಕೊಲೀಗ್ ಶ್ರೀ ಚಿರಾಯು ಪಂಡಿತ್ ಫಾರ್ ಅನ್ರಾವೆಲಿಂಗ್ ಒನ್ ಮೋರ್ ಫೇಸೆಟ್ಸ್ ಆಫ್ ಸಾವರ್ಕರ್ಸ್ ಪರ್ಸನಾಲಿಟಿ ಥ್ರೂ ದ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಗಲ್. ಇದೆಲ್ಲವನ್ನು ಮಾಡ್ತಾ ಇರಬೇಕಾದ್ರೆ ಸಾವರ್ಕರು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ ರೀತಿ ಈ ಕೆಲಸಕ್ಕೆ ಅದು ಅನನ್ಯವಾಗಿರ್ತಕ್ಕಂಥದ್ದು. ಇವೆಲ್ಲವೂ ಅವರ ಬದುಕಿನಲ್ಲಿ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನ ದೇಶ ದೃಷ್ಟಿಯಿಂದ ಮಾಡಿದ್ರು ಅಂತ ಹೇಳಿದರೆ, ಬದುಕನ್ನು ತಾಯಿ ಭಾರತಿಗೆ ಅವರು ಸಮರ್ಪಣೆ ಮಾಡಿಕೊಂಡಿದ್ದ ರೀತಿ ಅದು ಭಾಳ ಅನನ್ಯವಾಗಿರ್ತಕ್ಕಂಥದ್ದು. ನಾನು ಅವ್ರದ್ದೇ ಮಾತುಗಳಲ್ಲಿ ಅವ್ರು ಹೇಳಿರ್ತಕ್ಕಂಥ ಶಬ್ದವನ್ನೇ ನಿಮ್ಮ ಮುಂದೆ ಇಡ್ತಾ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ದೇಶ ಅಂತ ಹುಚ್ಚರ ಕಾರಣಕ್ಕೆ ಬದುಕೋದು, ನೆನ್ಪಿಟ್ಕೊಳ್ಳಿ. ಭಾಳ ಸಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಅಂತ ಭಾಷಣ ಕೇಳ್ತಾ ಇರ್ತೀವಿ ನಾವು, ಚರ್ಚೆ ನಡೆಸ್ತಾ ಇರ್ತೀವಿ. ಆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಅಂದರೆ ಸಮಥಿಂಗ್ ಕಾಂಪ್ರಮೈಸ್ ಇದೆ ಅಂತ ಅರ್ಥ. ಆ ಪ್ರಾಕ್ಟಿಕಲ್ ಅನ್ನೋ ಶಬ್ದ ಬಂತು ಅಂದರೆ ಅದರಿಂದ ಏನೋ ಹೊಂದಾಣಿಕೆದು, ಕಾಂಪ್ರಮೈಸ್ ಇದ್ದು, ರಾಜ್ಯದ್ದು ಶಬ್ದಗಳು ಬರ್ತಾವೆ ಅಂತ ಖಾತ್ರಿ ಇಟ್ಕೊಂಬಿಡಿ. ದೇಶ ಇರೋದು, ದೇಶ ಬದುಕಿರೋದು ಮತ್ತು ದೇಶ ಮುಂದೆ ಬದುಕೋದು ಈ ಥರದ ಹುಚ್ಚರ ಕಾರಣಕ್ಕೇನೆ. ಮತ್ತು ತಾಯಿ ಭಾರತೀದು ಇಂಥ ಗರ್ಭ ಹಾಕಿದ್ದು ಅಂತ ಕೇಳಿದ್ರೆ ಅದು ಯಾವತ್ತೂ ಬರಡಾಗೋದಿಲ್ಲ, ಅದು ಯಾವತ್ತೂ ಕೂಡ ಬರಡಾಗೋದಿಲ್ಲ. ನಾನು ಇತ್ತೀಚೆಗೆ ಶ್ರೀನಗರಕ್ಕೆ ಪ್ರವಾಸಕ್ಕೆ ಹೋಗಿದ್ದೆ. ನಾನು ಈ ಘಟನೆ ಹೇಳಬೇಕಾದ್ರೆ ನಾನು ತುಂಬ ಪಾಪ ಪ್ರಜ್ಞೆಯಿಂದ ಈ ಘಟನೆಯನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಯಾಕಂದರೆ ಹೆಸರು ಮರ್ತಿದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ತುಂಬ ದುಃಖದಿಂದ ಈ ಘಟನೆಯನ್ನು ಹೇಳ್ತಾ ಇದ್ದೀನಿ. ನನಗೆ ನನ್ನ ಪ್ರವಾಸದಲ್ಲಿ ಒಂದು ಜಾಗದಲ್ಲಿ ನನ್ನ ವಾಹನ ನಿಲ್ಲಿಸಿದ್ರು. ಒಂದು ವಾಹನದಲ್ಲಿ ನಿಲ್ಲಿಸ್ಬಿಟ್ಟು ಅದೊಂದು ಜಂಕ್ಷನ್ ಪಾಯಿಂಟ್. ಆ ಜಂಕ್ಷನ್ ಪಾಯಿಂಟ್ನಲ್ಲಿ ಎಡಗಡೆ ಖಾಲಿ ಜಾಗವನ್ನು ತೋರಿಸಿ ನಮ್ಮ ಕಾರ್ಯಕರ್ತರು ಹೇಳಿದರು, ಒಂದು ಮುಸಲ್ಮಾನ ಹೆಸರು ಹೇಳಿಬಿಟ್ಟು, ಅಂಗಡಿ ಮಾಲೀಕನ ಹೆಸರು ಹೇಳಿಬಿಟ್ಟು, ಇವನ ಹೆಸರನ್ನು ಹೇಗಾದರೂ ಮಾಡಿ ಶ್ರೀನಗರದ ಏರ್ಪೋರ್ಟ್ಗೆ ಇರಬೇಕು. ಆ ಹೆಸರು ಮರ್ತಿದ್ದೀನಿ, ನಾನು ತಿಳಿಸ್ತೀನಿ ಆಮೇಲೆ ಯಾವಾಗಾದರೂ. ಆತನ ಹೆಸರನ್ನು ಅಂದರೆ ಆಗಿರಲಿಲ್ಲ, ಅಲ್ಲಿ ಇದ್ದವನ ಒಬ್ಬನ ಹೆಸರನ್ನು ನಾವು ಶ್ರೀನಗರ ಏರ್ಪೋರ್ಟ್ಗೆ ಇಡಬೇಕು ಅಂತ ನಾವು ಪತ್ರ ಬರೆದಿದ್ದೀವಿ ಪಾರ್ಟಿ ಕಡೆಯಿಂದ, ನೀವು ಏನಾದರೂ ಮಾಡಬೇಕು ಅಂತ ಹೇಳಿದ್ರು. ಶ್ರೀನಗರದಿಂದ ಒಂದು 12-13 ಕಿಲೋಮೀಟರ್ ದೂರ. ನಾನು ಕೇಳಿದೆ ಅವ್ರ ಹೆಸರನ್ನು ಶ್ರೀನಗರದ ಏರ್ಪೋರ್ಟಿಗೆ ಯಾಕೆ ಇಡಬೇಕು ಅಂತ ಕೇಳಿದೆ.
ಆಗ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನನಗೆ ವಿವರಿಸಿದ್ರು 100% ಸತ್ಯ. ಸೇನೆಯ ಕಮಾಂಡರ್ಗಳು ಅದನ್ನು ಆಮೇಲೆ ತಿರೀಕರಿಸಿದ್ರು ನನಗೆ, ಎಸ್ 100% ಇಟ್ ಈಸ್ ರೈಟ್ ಅಂತ. ಪಾಕಿಸ್ತಾನದ ಗಡಿಗಳಿಂದ ಬರ್ತಾ ಇದ್ದಂಥ ಸೈನ್ಯವನ್ನು ಈ ರಸ್ತೆಯಲ್ಲಿ ಹೋದರೆ ಶ್ರೀನಗರಕ್ಕೆ ಹೋಗುತ್ತೆ, ಈ ರಸ್ತೆಯಲ್ಲಿ ಹೋದರೆ ಶ್ರೀನಗರದಿಂದ ದೂರ ಹೋಗುತ್ತೆ. 48ರ ಆ ಮಧ್ಯರಾತ್ರಿಯಲ್ಲಿ ಅವರು ಶ್ರೀನಗರವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೊರಟಿದ್ರು ಪಾಕಿಸ್ತಾನದ ಸೈನಿಕರು ಗ್ರಾಮಸ್ಥರ ವೇಷದಲ್ಲಿ. ಆ ಜಂಕ್ಷನಲ್ಲಿದ್ದಂಥ ಅಂಗಡಿಯವನ ಹತ್ರ ಜೀಪಲ್ಲಿ ಬಂದಂಥ ಪಾಕಿಸ್ತಾನದ ಕಮಾಂಡರ್ ಆತ ಕೇಳ್ತಾನೆ, ಶ್ರೀನಗರ ಕೈಸೆ ಜಾನ ಹೈ? ಬಂದವರು ಪಾಕಿಸ್ತಾನಿಗಳು ಅಂತ ಗೊತ್ತಿದೆ, ಹೋಗ್ತಾ ಇರೋದು ಶ್ರೀನಗರಕ್ಕೆ ಅಂತ ಗೊತ್ತಿದೆ, ದಾಳಿಯ ಮುನ್ಸೂಚನೆಗಳು ಈಗಾಗಲೇ ಸಿಕ್ಕಿದ್ದಾವೆ, ಬರ್ತಾ ಇರೋರು ಸಾವಿರಾರು ಜನ ಅಂತ ಗೊತ್ತಿದ್ದಾರೆ. ಆ ಅಂಗಡಿ ಮಾಲೀಕ ಶ್ರೀನಗರಕ್ಕೆ ಹೋಗೋ ರಸ್ತೆ ಇದು ಅಂತ ಗೊತ್ತಿದ್ದು ಕೂಡ ಆತ ಅವ್ರಿಗೆ ಹೇಳ್ತಾನೆ, ಐಸೆ ಜನ ಹೈ ಶ್ರೀನಗರಕ್ಕೆ ಲಿಯಾ. ಅವರು ಒಂದಷ್ಟು ದೂರ ಹೋಗ್ತಾರೆ, 5-6 ಕಿಲೋಮೀಟರ್ ಹೋಗ್ತಾರೆ. ಹೋದ ಮೇಲೆ ಗೊತ್ತಾಗುತ್ತೆ ಮೋಸ ಹೋಗಿದ್ದೀವಿ ಅಂತ. ವಾಪಸ್ ಬರ್ತಾರೆ, ಅವನನ್ನು ಮೊದಲು ಹತ್ಯೆ ಮಾಡ್ತಾರೆ, ಆಮೇಲೆ ಶ್ರೀನಗರದ ಕಡೆಗೆ ಬರ್ತಾರೆ. ಆದರೆ ಅಷ್ಟೊತ್ತಿಗೆ ನಮ್ಮ ಸೈನ್ಯ ಎಚ್ಚೆತ್ಕೊಂಡಿತ್ತು. ಯಾಕಂದರೆ ಆ ಗೋಲ್ಡನ್ ಪೀರಿಯಡ್, ಹಾರ್ಟ್ ಅಟ್ಯಾಕ್ ಆದವ್ರಿಗೊಂದು ಗೋಲ್ಡನ್ ಪೀರಿಯಡ್ ಇರುತ್ತಲ್ಲ, ಹಾಗೆ ಸೈನ್ಯಕ್ಕೂ ಒಂದು ಗೋಲ್ಡನ್ ಪೀರಿಯಡ್ ಇರುತ್ತೆ. ಆ ಗೋಲ್ಡನ್ ಪೀರಿಯಡ್ಡು ಈ 5-6 ಗಂಟೆ ಆಗಿತ್ತು. ನಮ್ಮ ಸೈನ್ಯ ಎಚ್ಚೆತ್ಕೊಂಡಿತ್ತು, ಶ್ರೀನಗರ ನಮ್ಮ ದೇಶದ ಜೊತೆಗೆ ಉಳ್ಕೊಳ್ತು. ಆ ಥರದ ವ್ಯಕ್ತಿಗಳು. ನಾನು ಯಾಕೆ ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂದರೆ, ಆ ಹೆಸರು ಮರ್ತಿದ್ದೀನಿ, ಇವತ್ತು ನಾ ಹೆಸರು ಸ್ಮರಣೆ ಮಾಡಲೇಬೇಕಾಗಿತ್ತು. ಆ ಥರದ ವ್ಯಕ್ತಿಗಳು ಈ ದೇಶ, ಅವರನ್ನೇ ನಾನು ಹುಚ್ಚಿರು ಅಂತ ಕರ್ತಿತ್ತು. ಸಾವಿರಾರು ಜನ ಪಾಕಿಸ್ತಾನದ ಸೈನಿಕರು ಬರ್ತಾ ಇದ್ದಾರೆ, ಒಬ್ಬ ಮನುಷ್ಯ ಅಕೆಲ ಅಲೋನ್. ಆತ ಹೇಳ್ತಾನೆ, ನಾನು ಐಸೆ ಜಾನ ಹೈ ಶ್ರೀನಗರಕ್ಕೆ. ಇವತ್ತು ಸರ್ಕಾರ ಒಪ್ಕೊಳ್ಳುತ್ತದನ್ನು ಶ್ರೀನಗರ ಏರ್ಪೋರ್ಟಿಗೆ. ಸರ್ವಸಾಧಾರಣ ಮನುಷ್ಯ, ಅದೇ ಭಾಳ ದೊಡ್ಡ ಓದಿದ್ದಾನೆ ಅಥವಾ ಭಾಳ ದೊಡ್ಡದಾಗಿರ್ತಕ್ಕಂಥ ಪದವಿಲಿದ್ದಾನೆ ಅಂತಲ್ಲ, ಒಬ್ಬ ಸರ್ವಸಾಧಾರಣವಾಗಿರ್ತಕ್ಕಂಥ ಶ್ರೀನಗರದ ಒಬ್ಬ ಮುಸಲ್ಮಾನ್ ಯುವಕ. ರತ್ನಗರ್ಭ ವಸುಂಧರ ಅಂತ ತಾಯಿ ಭಾರತಿ ಕರೆದಿದ್ದು ಆ ಕಾರಣಕ್ಕೆ. ಅದರಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಥರದವರು, ವಿಕ್ರಮ್ ಬಾತ್ರಾ ಥರದವರು, ಈ ಥರದ ಸಾವಿರಾರು ಜನ, ಲಕ್ಷಾಂತರ ಜನ ಆಯಾಯ ಸಂದರ್ಭದಲ್ಲಿ ದೇಶಕ್ಕೆ ಅವಶ್ಯಕತೆ ಬಂದಾಗೆಲ್ಲ ಅಲ್ಲೇ ಹುಟ್ಟಿರ್ತಕ್ಕಂಥ ಸಾಮಾನ್ಯರ ಎತ್ತರಕ್ಕೆ ಇರ್ತಾರೆ. ಸಾವರ್ಕರ್ ಕೂಡ ಅದೇ ಥರದ ಸಾಮಾನ್ಯವಾಗಿರ್ತಕ್ಕಂಥ ಮಕ್ಬೂಲ್ ಶೇರ್ವಾನಿ ಅಂತಕ್ಕಂಥ ಹೆಸರು. ಧನ್ಯವಾದ. ಮಕ್ಬೂಲ್ ಶೇರ್ವಾನಿ ಅಂತ ಆ ಕಾಶ್ಮೀರಿ ಮುಸ್ಲಿಂ ಯೂತ್ ನ್ಯಾಷನಲ್ ಕಾನ್ಫರೆನ್ಸ್ ಮೆಂಬರ್. ನಾನು ವಿಕಿಪೀಡಿಯಾದ ಹೆಸರು ಹೇಳ್ತೇನೆ. ಹೂ ಡಿಲೇಡ್, ವಿಕಿಪೀಡಿಯಾದ ಡಾಕ್ಯುಮೆಂಟ್ ಓದ್ತಾ ಇದ್ದೀನಿ ನಾನು. ಹೂ ಡಿಲೇಡ್ ದ ಮಾರ್ಚ್ ಆಫ್ ಫಕ್ತೂನ್ ಟ್ರೈಬ್ಸ್ಮೆನ್. ಅದು ಫಕ್ತೂನ್ ಟ್ರೈಬ್ಸ್ಮೆನ್ ವಿಕಿಪೀಡಿಯಾದ, ಅವ್ರು ಪಾಕಿಸ್ತಾನದ ಸೈನಿಕರೇ ಅವರು. ಫಕ್ತೂನ್ ಟ್ರೈಬ್ಸ್ಮೆನ್ ಫ್ರಮ್ ಪಾಕಿಸ್ತಾನ್ ಆ್ಯಂಡ್ ರೆಬೆಲ್ ಫೋರ್ಸಸ್ ಇನ್ ಅಕ್ಟೋಬರ್ 1947. ಆ ಮಕ್ಬೂಲ್ ಶೇರ್ವಾನಿ ಅಂತ ಯುವಕರು ಈ ದೇಶದಲ್ಲಿ ಲಕ್ಷಾಂತರ ಜನ ಆಯಾಯ ಸಂದರ್ಭ ಬಂದಾಗ ಅವ್ರ ರಾಷ್ಟ್ರ ಸೇವೆಗೆ ಅಂತ ಎದ್ದು ನಿಂತ್ಕೊಳ್ತಾರೆ. ಆ ಥರದ ಹುಚ್ಚರು ಈ ದೇಶವನ್ನು ಕಾಪಾಡಿದ್ದಾರೆ. ಆ ಥರದ ಹುಚ್ಚರ ಬಹುದೊಡ್ಡ ನಾಯಕ ಅಗ್ರೇಸರ ಅಂತ ಕೇಳಿದ್ರೆ ನಾನು ಅನ್ಕೊಳ್ತೀನಿ ಸಾವರ್ಕರ್. ಬರೀತಾರೆ, ಭಾವುಕವಾಗಿ ಬರೀತಾರೆ, ಮರಾಠಿಯಲ್ಲಿ ಬರೀತಾರೆ ಅವರು. ಹೇ ಮಾತೃಭೂಮಿ ತುಜಲ ಮನವಾಹಿ ಎಲೆ. ನಿಮಗೂ ಅರ್ಥ ಆಗುತ್ತೆ, ಭಾರತದ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಿಲ್ಲ, ಯಾಕಂದರೆ ನಾವು ಭಾಳ ಹೋರಾಟಗಾರರಲ್ಲ. ಹಾಗಾಗಿ ನಮಗೆ ಬೇರೆ ಭಾಷೆನೂ ಒಂದು ಸ್ವಲ್ಪ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಹೇ ಮಾತೃಭೂಮಿ ತುಜಲ ಮನವಾಹಿ ಎಲೆ, ವಕ್ತೃತ್ವ ವಾಗ್ ವಿಭವಹಿ ತುಜ ಅರ್ಪಿ ಎಲೆ, ತೂ ತೇಚಿ ಅರ್ಪಿಲಿ ನವಿ ಕವಿತಾ ರಸಾಲ, ಲೇಖಾಪ್ರತಿ ವಿಷಯ ತೂಚಿ ಅನನ್ಯ ಝಾಲ. ನಾವು ಮನಸ್ಸನ್ನು ಅರ್ಪಿಸಿದ್ದೀವಿ ತಾಯಿ ನಿನಗೆ, ನಮ್ಮ ಮಾತಿನ ಕಲೆಯನ್ನು ಅರ್ಪಿಸಿದ್ದೀವಿ, ನನ್ನ ಶಬ್ದಗಳ ಭಂಡಾರ ನನ್ನ ಹತ್ರ ಏನಿದೆ ಅದನ್ನು ಅರ್ಪಿಸಿದ್ದೀನಿ. ತುಜಲ ಮನವಾಹಿ ಏಲೆ ಮನಸ್ಸು, ವಕ್ತೃತ್ವ ವಾಗ್ವಿಭವಹಿ ತುಜ ಅರ್ಪಿ ಏಲೆ ಅದನ್ನೂ ಅರ್ಪಿಸಿದ್ದೀನಿ. ಕಾವ್ಯರಸ ಕವಿತಾ ರಸಾಲ, ನನ್ನ ಕಾವ್ಯ ರಚನೆಯ ಶಕ್ತಿ ಅದನ್ನು ನಿನಗೆ ಅರ್ಪಿಸಿದ್ದೀನಿ ನಾನು. ತೂಚಿ ಅನನ್ಯ ಲೇಖಾಪ್ರತಿ ವಿಷಯ ತೂಚಿ, ಲೇಖನ ಬರೆಯುವಂಥ ಶಕ್ತಿಯನ್ನು ಕೂಡ ನಿನಗೆ ಅರ್ಪಿಸಿದ್ದೀನಿ. ಮುಂದುವರಿತಾರೆ ಅವರು ಅಂಥದ್ದೇ. ತ್ವತ್ಸಂಡಿಲಿ ಡಕಲಿಲೆ ಪ್ರಿಯಮಿತ್ರ ಸಂಘ. ಇದನ್ನೆಲ್ಲ ನಿನಗೆ ಅರ್ಪಿಸ್ತಾ ನನ್ನ ಸ್ನೇಹಿತರ ಸಹವಾಸವನ್ನು ನಾನು ಬಿಡ್ತಾ ಬಂದೆ. ತ್ವತ್ಸಂಡಿಲಿ ಢಕಲಿಲೆ ಪ್ರಿಯಮಿತ್ರ ಸಂಘ, ಕೇಲೆ ಸ್ವಯೇ ದಹನ ಯೌವನ ದೇಹ ಭೋಗ. ಇದನ್ನೆಲ್ಲ ಮಾಡ್ತಾ ನನ್ನ ಯೌವನವನ್ನು ಕೂಡ ನಾನು ಭಸ್ಮ ಮಾಡಿಕೊಂಡೆ, ನನ್ನ ತಾರುಣ್ಯವನ್ನು ಕೂಡ ನಾನು ಮಾಡಿಕೊಂಡೆ. ತ್ವತ್ಸಂಡಿಲೆ ಢಕಲಲಿ ಗೃಹವಿತ್ತ ಮತ್ತ, ಮನೆ ಮಾರುವಂತ ಏನಿತ್ತು ಅದನ್ನೂ ಮರ್ತು ಬಿಟ್ಟ ನಾವು. ಗೃಹವಿತ್ತ ಮತ್ವ ದಾವಾನಲಾಂತ ವಹಿನಿ ನವಪುತ್ರ ಕಾಂತ. ಹೆಂಡತಿ ಮಕ್ಕಳನ್ನು ಕೂಡ ಈ ಕೆಲಸ ಮಾಡ್ತಾ ನಾವು ಮರ್ತು ಬಿಟ್ವಿ. ತ್ವತ್ಸಂಡಿಲಾವರಿ ಬಳಿ ಪ್ರಿಯ ಬಾಲ ಜಾಲ ಮಮ ದೇಹ ಕೇಲ. ಸ್ವಂತ ದೇಹವನ್ನು ಕೂಡ ತ್ಯಾಗ ಮಾಡುವಂಥ ಪರಿಸ್ಥಿತಿ ಬಂದರೆ ಅದಕ್ಕೂ ಕೂಡ ಸಿದ್ಧವಾಗಿ ನಿಂತ್ಕೊಂಡಿದ್ದೀವಿ. ಸಾವರ್ಕರ್ ಬರೀತಾರೆ, ಹೇಕಾಯ ಬಂದು ಅಸತೋ ಜರಿಸಾತ ಆಮ್ಹೆ. ಇದನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಹೇಳ್ತಾರೆ, ಇದು ಯಾರ್ದೋ ಬೋಧನೆಯಿಂದ ಮಾಡಿದ್ದೀವಿ ಅಂತಲ್ಲ.
ಯಾರ್ದೋ ಸ್ಟಾಲಿನ್ದೋ ಲೆನಿನ್ದೋ ಹೆಸರು ತಗೊಂಡ್ಬಿಟ್ಟು ಮಾರ್ಕ್ಸಿದ ಹೆಸರು ತಗೊಂಡು ಬಂದೂಕು ಇಟ್ಕೊಂಡು ಇಲ್ಲಿಯವರದೇ ರಕ್ತ ಸುರ್ಸಕ್ಕೆ ಅಂತ ಮಾಡ್ತಾ ಇದ್ದೀವಿ ಅಂತಲ್ಲ. ಕ್ರಾಂತಿಯ ಹೆಸರಿನಲ್ಲಿ ದೇಶವನ್ನು ವಿಧ್ವಂಸ ಮಾಡುವಂಥ ಕೆಲಸ ಮಾಡಲೇ ಅಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಅಂತೇಳಿ ತನ್ನ ಅಂತಿಮವಾಗಿರ್ತಕ್ಕಂಥ ವಾಕ್ಯವನ್ನು ಹೇಳ್ತಾರೆ, ಪದ್ಯದಲ್ಲಿ ಹೇಳ್ತಾರೆ ಅವರು. ಕೀ ಘೇತಲೆ ವ್ರತ ನಹೆ ಅಮಿಹೆ ಅಂದತೇನೆ. ಗೊತ್ತಿದೆ ನಮಗೆ ಭಾಳ ಸ್ಪಷ್ಟವಾಗಿ ಈ ವ್ರತ ಏನು, ಎಷ್ಟು ಕಠಿಣವಾಗಿರ್ತಕ್ಕಂಥ ವ್ರತ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗ ಮಾನೆ. ನಾವೇನೋ ಇತಿಹಾಸದ ಭಾಗ ಆಗ್ತೀವಿ, ನಮಗೇನೋ ಭಾಳ ಬೆಳಕು ಸಿಗುತ್ತೆ, ಪ್ರಕಾಶ ಸಿಗುತ್ತೆ, ಪ್ರಸಿದ್ಧಿ ಸಿಗುತ್ತೆ, ಇದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ನಾವು ಜೇ ದಿವ್ಯ ದಾಹಕ ಮಣೂನಿ ಅಸವಾಯ ಯಾಚೆ ಬುದ್ಧಿಯಾಚಿ ವಾಣ. ಬುದ್ಧಿಪೂರ್ವಕವಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ. ಬುದ್ಧಿಯಾಚಿ ವಾಣ ಧರಿಲೆ ಕರಿಹೇ ಸತೀಚೆ. ಯಾಕಂದರೆ ಇದು ನಾವು ತೊಟ್ಟಿರ್ತಕ್ಕಂಥ ವೀರ ಕಂಕಣ. ಈ ದೇಶದ ಕೆಲಸಕ್ಕೆ, ತಾಯಿ ಭಾರತೀಯ ಸೇವೆಗೆ ನಾವು ತೊಟ್ಕೊಂಡಿರ್ತಕ್ಕಂಥ ವೀರ ಕಂಕಣ ಇದು. ಯಾರ್ದೋ ಬೋಧನೆ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತನಲ್ಲ, ಅಥವಾ ಯಾವುದೋ ಆವೇಶದ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತೇನಿಲ್ಲ. ಬುದ್ಧಿಪೂರ್ವಕವಾಗಿ ನಾವು ಈ ವೀರ ಕಂಕಣ ತೊಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. 15-20 ವರ್ಷಗಳಷ್ಟು ಮುಂಚೆ ತನ್ನ ಅತ್ತಿಗೆಗೆ ಪತ್ರ ಬರೀತಾರೆ. 15-20 ವರ್ಷಗಳ ಮುಂಚೆ ತನ್ನ ಅತ್ತಿಗೆಗೆ ಪತ್ರ ಬರೀತಾರೆ. ಅತ್ತಿಗೆ, ನನ್ನ ತಾಯಿಗೆ 7 ಜನ ಮಕ್ಕಳಿದ್ದಿದ್ರೆ 7 ಜನರನ್ನೂ ಜೈಲಿಗೆ ಕಳಿಸೋದಕ್ಕೆ ಅವಳು ಮನಸ್ಸು ಮಾಡ್ತಿದ್ಲು. ಈಗ 3 ಇದ್ದೀವಿ ಅನ್ನೋ ದುಃಖ ನಮ್ಗೆ ಆಗ್ತಾ ಇದೆ ಅಂತ ಅತ್ತಿಗೆಗೆ ಪತ್ರ ಬರೀತಾರೆ. ಜೀವನದ ಸಂಧ್ಯಾಕಾಲದಲ್ಲಿ ಬರೀತಾರೆ, ನಾವು ಇದನ್ನೆಲ್ಲ ನಿನಗೆ ಅರ್ಪಣೆ ಮಾಡಿದ್ದೀವಿ. ಅರ್ಪಣೆ ಮಾಡ್ತಾ ಇರಬೇಕಾದ್ರೆ ಬುದ್ಧಿಪೂರ್ವಕವಾಗಿ ಸಂಕಲ್ಪಬದ್ಧವಾಗಿ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತೇಳಿ ಬರೀತಾರೆ ಅಂತಾರೆ. ಸಾವರ್ಕರ್ ಈ ಥರದ ತುಂಬಿದ ವ್ಯಕ್ತಿತ್ವ. ಅವರನ್ನು ಬೇಕು ಅಂತ ಹೇಳಿ ವಾಂಟೆಡ್ಲಿ ಅವರನ್ನು ಒಂದು ಷಡ್ಯಂತ್ರದ ಭಾಗವಾಗಿ, ಒಂದು ಸ್ಟ್ರಾಟಜಿಯ ಭಾಗವಾಗಿ, ಷಡ್ಯಂತ್ರದ ಭಾಗವಾಗಿ ಅವ್ರನ್ನ ವಿಲಿಫಿಕೇಷನ್ ಮಾಡ್ತಕ್ಕಂಥ, ಅವ್ರ ಬಗ್ಗೆ ನಿಂದಿಸ್ತಕ್ಕಂಥ ಒಂದು ಬಹುದೊಡ್ಡ ವ್ಯವಸ್ಥೆಗಳು ಈ ದೇಶದಲ್ಲಿ ಬಂದು ಹೋಗಿದ್ದಾವೆ. ಆದರೆ ಆ ವ್ಯವಸ್ಥೆಗಳು ಅಸ್ತಂಗಿಸ್ತಾ ಇದ್ದಾವೆ, ಸಾವರ್ಕರ್ ಪ್ರಕಾಶಿಸ್ತಾನೆ ಇದ್ದಾರೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ಸಾವರ್ಕರ್ ಹೆಸರನ್ನು ಯಲಹಂಕ ಮೇಲ್ಸೇತುವೆಗೆ ಇಡ್ತೀವಿ ಅಂತ ಹೇಳಿದರೆ ನಾವು ಬಿಡೋದಿಲ್ಲ ಅಂತ ಎದ್ದು ನಿಂತ್ಕೊಳ್ತಾರೆ. ಆ ಸಾವರ್ಕರ್ ಅವರ ಹೆಸರನ್ನು ಸುರತ್ಕಲ್ ಜಂಕ್ಷನ್ಗೆ ಬಿಡೋದಿಲ್ಲ ಅಂತ ಹೇಳಿದರೆ ಅಲ್ಲೊಂಟದಷ್ಟು ಜನ ಮತಾಂತರ ಎದ್ದು ನಿಂತ್ಕೊಳ್ತಾರೆ ಅಂತ. ಅವರೆಲ್ಲರಿಗೂ ನಾನು ಅಂದ್ಕೊಳ್ತೀನಿ, ಇವತ್ತಿನ ವೇದಿಕೆ ಕೂಡ ಅವರೆಲ್ರಿಗೂ ಉತ್ತರ, ಇವತ್ತಿನ ಸಭೆ ಕೂಡ ಅವರೆಲ್ರಿಗೂ ಕೂಡ ಉತ್ತರ. ಪುಸ್ತಕ ಅಂತೂ ನಿಶ್ಚಿತವಾಗಿ ಉತ್ತರವೇ, ಪ್ರಶ್ನೆ ಇಲ್ಲ. ಆದರೆ ಅದರ ಜೊತೆಗೆ ಇವತ್ತಿನ ವೇದಿಕೆ ಮತ್ತು ಇವತ್ತಿನ ಸಭೆ ಕೂಡ ಆ ಎಲ್ಲ ವ್ಯಕ್ತಿಗಳಿಗೆ, ಯಾರು ಸ್ಮರಣೆಗೂ ಯೋಗ್ಯರಲ್ಲ ಅಂಥ ವ್ಯಕ್ತಿಗಳಿಗೆ ನಾನು ಅಂದ್ಕೊಳ್ತೀನಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಕೇತ ಅವ್ರಿಗೆ. ಸಾವರ್ಕರ್ ಈ ದೇಶದಲ್ಲಿ ಸದಾ ಕಾಲಕ್ಕೂ ಜೀವಿತರಾಗಿರ್ತಾರೆ, ಮುಖ್ಯಮಂತ್ರಿಗಳು ಹೇಳಿದಾಗೆ. ಯಾಕಂದರೆ ವ್ಯಕ್ತಿಯೊಬ್ಬನ ಮಹತ್ವವನ್ನು ಪುಸ್ತಕದ ಮುನ್ನುಡಿಯಲ್ಲಿ ಉದಯ್ ಮಹಾರುಕರ್ ಅವರು ಮೊದಲನೇ ವಾಕ್ಯವನ್ನೇ ಬರೆದಿದ್ದಾರೆ. ದ ಗ್ರೇಟ್ನೆಸ್ ಆಫ್ ಎ ಪರ್ಸನ್ ಈಸ್ ಆಲ್ವೇಸ್ ಮೆಜರ್ಡ್ ಬೈ ದ ಲೆಂಗ್ತ್ ಆಫ್ ಹಿಸ್ ಶಾಡೋಸ್. ಒಬ್ಬ ವ್ಯಕ್ತಿಯ ಮಹಾನತೆಯನ್ನು ಆತನ ನೆರಳಿನ ಗಾತ್ರದ ಆಧಾರದ ಮೇಲೆ ಅರಳ್ತೀವಿ. ಅಂದರೆ ಆತ ಸತ್ತು ಎಷ್ಟು ವರ್ಷದ ನಂತರ ಆತನ ಹೆಸರಿಗೆ ಬೆಲೆ ಇರುತ್ತೆ ಅಂತ ನಾವು ಅಳಿತೀವಿ. ಸಾವರ್ಕರ್ ತೀರ್ಕೊಂಡು 60 ವರ್ಷದ ನಂತರ ಕೂಡ ಇವತ್ತು ಸಾವರ್ಕರ್ ಅವ್ರ ಬಗ್ಗೆ ಇಷ್ಟು ದಪ್ಪದ, ಇಷ್ಟು ಮಹತ್ವದ ಪುಸ್ತಕಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಸಾವರ್ಕರ್ ಮಹತ್ವ ಏನು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ನಾನು ಇಷ್ಟನ್ನು ನಿಮ್ಮೆದುರಿಗೆ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ.